ರಾಧೆ ಬಗ್ಗೆ ಜಾಸ್ತಿ ಡಿಸ್ಕಷನ್ಸ್ ನಡೀಬಾರ್ದು. ಕಾಲನ್ನ ಕೃಷ್ಣ ತೊಳಿತಾರೆ. ಕೃಷ್ಣ ಆಕ್ಚುಯಲ್ ದುಃಖಗಳು ಏನೇನಿತ್ತು ಅಂತ. ಆದ್ರೆ ಅವನನ್ನ ನಾವು ಒಬ್ಬ ಮನುಷ್ಯ ಅಂತ ನೋಡೋದಾದ್ರೆ ತುಂಬಾ ಕಲ್ತ್ಕೊಳ್ಬಹುದು. ಎಲ್ಲ ಸಿಚುವೇಶನ್ ಅಲ್ಲೂ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಕಲ್ತ್ಕೊಳ್ಬೇಕು. ಒಂದು ಹೆಣ್ಣನ್ನ ಅಷ್ಟು ರೀತಿಗೆ ಅವಮಾನ ಮಾಡ್ತವ್ರು ಬೇರೆ ಯಾರು ಇಲ್ಲ. ದುರ್ಯೋಧನಿಗೆ ತೊಡೆ ತೋರ್ಸ್ಕೊಂಡೆ ಆತ ಹಾರಕ್ ಬರ್ತಾನೆ, ತೊಡೆಗೆ ಹೊಡಿತಾನೆ ಸಿಕ್ಕಿದ್ದ ಚಾನ್ಸ್ ಅಂತ. ಬಟ್ ಕೃಷ್ಣ ಫೇಲ್ಡ್ ಆಸ್ ಅ ಫಾದರ್. ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಭ್ರಾತೃತ್ವ, ಮತ್ತೆ ನಿಸ್ವಾರ್ಥ ಗೆಳೆತನ ಎಲ್ಲವನ್ನೂ ನೋಡಾಯ್ತು. ನಿಸ್ವಾರ್ಥವಾದ ಪ್ರೇಮ ಯಾರ್ಯಾರಿಂದ ಸಿಗ್ಬೇಕಾಗಿತ್ತು ಕೃಷ್ಣನಿಗೆ ಎಲ್ಲರಿಂದ ಸಿಕ್ಕಿದ್ದು ಆಯ್ತು, ಕೃಷ್ಣ ಅನುಭವಿಸಿದ್ದು ಆಯ್ತು. ಸೊ ಇದೆಲ್ಲ ಆದ್ಮೇಲೆ, ಅಂದ್ರೆ ಕೃಷ್ಣನ ಬಾಲ್ಯ ಎಲ್ಲ ಮುಗಿದ ಮೇಲೆ, ಕಳೆದ ಮೇಲೆ, ಕೃಷ್ಣ ತನ್ನ ನಿಜವಾದ ಪಯಣ ಪ್ರಾರಂಭಿಸ್ಬೇಕಾಗತ್ತೆ. ಅಂದ್ರೆ ಯಾವ ರೀತಿ ಕೃಷ್ಣ ಅಂದ್ರೆ ಆಕ್ಚುಯಲ್ ಕಾರ್ಯ ಏನ್ ಮಾಡ್ಬೇಕಾಗಿರುತ್ತೆ, ಧರ್ಮ ಸಂಸ್ಥಾಪನೆ, ಅದಕ್ಕೆ ಹೊರಡ್ಬೇಕಾಗಿರುತ್ತೆ. ಅಲ್ಲಿಂದ ಹೊರಡೋ ಟೈಮಿಂದ ಹಿಡಿದು, ಅಂದ್ರೆ ಅಲ್ಲಿಂದ ಹೊರಡ್ಬೇಕಾದ್ರೆ ರಾಧೆಯನ್ನ ಬಿಟ್ಟು ಹೋಗ್ಬೇಕಾಗಿರತ್ತೆ, ಯಶೋಧ ಮತ್ತೆ ನಂದ ಮಹಾರಾಜನ್ನ ಬಿಟ್ಟು ಹೋಗ್ಬೇಕಾಗತ್ತೆ, ತನ್ನ ಗೆಳೆಯರ್ನ, ತನಗೆ ಇಷ್ಟವಾದಂತ ಊರ್ನ, ಬರಸಾನನ ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಆ ಒಂದು ದುಃಖ ಅಂದ್ರೆ ಕೃಷ್ಣ ಅಲ್ಲಿಂದ ಹೊರಡ್ಬೇಕಾದ್ರೆ ಅದಾದ ನಂತರ ಕೃಷ್ಣ ಯಾವ್ಯಾವ ರೀತಿ ದುಃಖವನ್ನ ಪಟ್ಟ, ಕೃಷ್ಣ ಆಕ್ಚುಯಲ್ ದುಃಖಗಳು ಏನೇನಿತ್ತು ಅಂತ. ಓಕೆ, ಕೃಷ್ಣನನ್ನ ನಾವು ಪರಮಾತ್ಮ ಅಂತ ನೋಡ್ತೀವಿ, ಪರಬ್ರಹ್ಮ ಭಗವಂತ ಅಂತ ನೋಡ್ತೀವಿ. ಹಾಗ್ ನೋಡಿದ್ರೆ ಅವನಿಗೆ ಇದು ಯಾವ್ದು ದುಃಖ ಅಲ್ಲ. ನಾವ್ ಆತರ ನೋಡೋದಾದ್ರೆ ಇದೆಲ್ಲ ಅವನ ಲೀಲೆ ಅಷ್ಟೇ. ಅವನಿಗೆ ಭೂಮಿ ಮೇಲೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೆ ತನ್ನ ಭಕ್ತರ ಜೊತೆಗೆ, ತನ್ನನ್ನ ಪ್ರೇಮ ಮಾಡೋರ ಜೊತೆಗೆ ಅವನಿರ್ಬೇಕು ಅಂತ ಭೂಮಿಗೆ ಬರೋದು. ಆದ್ರೆ ಈ ದುಃಖಗಳನ್ನ ನಾವು ಅವನು ಭಗವಂತ ಅನ್ನೋ ಆಸ್ಪೆಕ್ಟ್ ಅನ್ನ ಬಿಟ್ಟು ಸಾಮಾನ್ಯವಾದ ಮನುಷ್ಯನ ತರ ನೋಡೋದಾದ್ರೆ, ನಾವ್ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಜೀವನದಲ್ಲಿ, ಎಷ್ಟು ಕಷ್ಟ ಇದೆ, ದೇವ್ರ ಎಷ್ಟು ಕಷ್ಟ ಕೊಟ್ಬಿಟ್ಟ. ಇನ್ಫ್ಯಾಕ್ಟ್ ಅದ್ ದೇವ್ರು ಕೊಟ್ಟಿರೋ ಕಷ್ಟ ಅಲ್ಲ, ನಾವು ಮಾಡಿರೋ ಕರ್ಮಗಳಿಗೆ ನಾವ್ ಅನುಭವಿಸ್ತಿರೋದು. ಆದ್ರೆ ಕೃಷ್ಣನ ಜೀವನವನ್ನ ನಾವ್ ನೋಡಿದ್ರೆ ನಾವ್ ಯಾವ್ದಕ್ಕೂ ಕಂಪ್ಲೇನೇ ಮಾಡಬಾರ್ದು. ಆ ತರ ಜನ್ಮದಿಂದ ಮೃತ್ಯು ಅವನ್ ಸುತ್ತಾನೇ ಇದೆ. ಕೃಷ್ಣನ ಸುತ್ತ, ಕೃಷ್ಣನಿಗೆ ಜನ್ಮನೂ ಇಲ್ಲ, ಮೃತ್ಯುನೂ ಇಲ್ಲ. ಆ ಆಸ್ಪೆಕ್ಟ್ ಅನ್ನ ಮರ್ತು ಬಿಡಿ. ಕೃಷ್ಣ ಸಾಮಾನ್ಯ ಮನುಷ್ಯ ಅಂತ ನೋಡಿ. ಜನ್ಮ ಆದ ಕೂಡ್ಲೆ ತಂದೆ ತಾಯಿಯಿಂದ ಬೇರೆ ಆಗ್ಬೇಕು, ದೇವಕಿ ವಸುದೇವರಿಂದ. ಅದಕ್ಕೆ ಅವರಿಬ್ರಿಗೂ ದುಃಖ, ಈತನಿಗೂ ದುಃಖ. ಅದಾದ ನಂತರ ಕಂಸನಿಗೆ ಗೊತ್ತಾದ ಕೂಡ್ಲೆ ಅವನ ಎಕ್ಸಿಸ್ಟೆನ್ಸ್ ಒಬ್ರಿಗೆ ಭಯ ಪಡಿಸ್ತಿದೆ. ಆ ಭಯದಿಂದ ಅವ್ರು ಅವನನ್ನ ಕಿಲ್ ಮಾಡೋದಕ್ಕೆ ಇಚ್ಛೆ ಮಾಡ್ತಿದ್ದಾರೆ. ಅಂದ್ರೆ ಎಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಈ ತರ ನಮ್ಗೆ ಯಾರು ಮಾಡಿದ್ರೆ ಎಷ್ಟು ನೋವಾಗತ್ತೆ. ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂದ್ರೆ ತುಂಬಾ ನೋವು ಮಾಡ್ಕೊಳ್ತೀವಿ ನಾವು. ಅಂದ್ರೆ ನಮ್ಮನ್ನ ಸಾಯಿಸೋದಕ್ಕೆ ಯಾರೋ ಜೀವಿಸ್ತಾ ಇದ್ದಾರೆ ಅಂದ್ರೆ ಅಷ್ಟು ಬೇಜಾರಾಗುತ್ತೆ. ಆದ್ರೆ ಕೃಷ್ಣನಿಗೆ ತುಂಬಾ ಕಾಮನ್ ಆಗಿತ್ತು. ಆರ್ ದಿನದ ಮಗು ಆದಾಗಿಂದ ಪೂತನಿ ರಾಕ್ಷಸಿ ಸಾಯಿಸೋದಿಕ್ ಬರ್ತಾಳೆ. ಅದಾದ್ಮೇಲೆ ರಾಕ್ಷಸರು ಬರ್ತಾನೆ ಇದ್ರು. ಹಾಗಿರುವಾಗ ಕೃಷ್ಣನ ಜೀವನ ಅಷ್ಟು ಸುಲಭ ಆಗಿರ್ಲಿಲ್ಲ. ಅವನು ಭಗವಂತ. ಆದ್ರೆ ಆ ಭಗವಂತ ಅನ್ನೋ ಆಸ್ಪೆಕ್ಟ್ ಅನ್ನ ಬಿಟ್ರೆ ತುಂಬಾ ಕಷ್ಟ ಇತ್ತು. ಆದ್ರೂ ಕೃಷ್ಣ ಆ ಕಷ್ಟವನ್ನ ಒಂಚೂರು ತಲೆಗಿಟ್ಕೊಳ್ದೆ, ಅವಾಗಿನ ಐಕಾನೋಗ್ರಫಿಗಳಲ್ಲಿ, ಆಗಿನ ಪೇಂಟಿಂಗ್ಸ್ ಅಲ್ಲಿ ನೀವ್ ನೋಡಿದ್ರೆ ಕೃಷ್ಣ ಯಾವ್ದ್ರಲ್ಲೂ ದುಃಖ ಆಗಿರೋ ಪೇಂಟಿಂಗ್ ಇಲ್ವೇ ಇಲ್ಲ. ಎಲ್ಲದ್ರಲ್ಲೂ ಅವನ ಮುಖದ ಮೇಲೆ ಒಂದ್ ಸ್ಮೈಲ್ ಇದ್ದೇ ಇರುತ್ತೆ. ಏನೇ ಕೊಡು ಆದ್ರೂ ನಾನ್ ಸ್ಮೈಲಿಂದ ಇರ್ತೀನಿ ಅಂತ ಅಂತ ನಮಗ್ ಹೇಳ್ತಿರೋದು. ಅವನ್ ಹಾಗಲ್ಲ, ಅವನೇ ಕೊಡೋದು, ಅವನೇ ಭಗವಂತ. ಅವನಿಗೆ ಅವೆಲ್ಲ ಏನೂ ಇಲ್ಲ. ಅವನಿಗೆ ಯಾವ ಪ್ರಕೃತಿಯ ಬಂಧನನೂ ಇಲ್ಲ, ಜನ್ಮ ಮೃತ್ಯುವಿನ ಬಂಧನ ಇಲ್ಲ, ಕರ್ಮ ಬಂಧನ ಇಲ್ಲ, ಏನೂ ಇಲ್ಲ. ಅವನು ಹೇಗಿದ್ನೋ ಹಾಗ್ ನಾವಿರ್ಬೇಕು ಅಂತ ಆತ ತೋರಿಸ್ಕೊಡೋದು. ಆತನಿಗೆ ಬಾಲ್ಯ ಇರ್ಬೇಕಾಗಿರ್ಲಿಲ್ಲ, ಅಥವಾ ಗುರುಕುಲಕ್ ಹೋಗ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಯೇತ್ ಅಂತ. ಭಗವಂತನ ಹಯಗ್ರೀವ ಸ್ವರೂಪನೇ ಎಲ್ಲ ವಿದ್ಯೆಗಳಿಗೂ ಆಧಾರ. ಹಾಗ ಅವನೇ ವಿದ್ಯೆಗಳಿಗೆ ಆಧಾರ ಆಗಿರುವಾಗ ಅವನು ಯಾಕೆ ಗುರುಕುಲಕ್ಕೆ ಹೋಗ್ಬೇಕು? ಆದ್ರೂ ಹೋದ. ಯಾಕಂದ್ರೆ ನಮಗ್ ತೋರ್ಸೋದಕ್ಕೆ, ನೀವ್ ಈ ಸಂಸ್ಕಾರಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು, ಅವಾಗ್ಲೇ ಜೀವನ ಕರೆಕ್ಟ್ ಆಗಿ ನಡೆಯೋದು ಅಂತ. ಹಾಗೆ ಈ ದುಃಖಗಳನ್ನ ಅನುಭವಿಸಿದ್ದು ಅವನಿಗೇನ್ ಕಷ್ಟ ಅಲ್ಲ. ನಾವ್ ಆ ದುಃಖಗಳ ಸ್ಥಿತಿಯಲ್ಲಿ ಹೇಗಿರ್ಬೇಕು ಅಂತ ತೋರ್ಸೋದಿಕ್ಕೆ ಕೃಷ್ಣ ಇದೆಲ್ಲ ನಡೆಸಿದ್ದು. ಅದಾದ್ಮೇಲೆ ನೀವ್ ಹೇಳ್ದ ಹಾಗೆ ವ್ರಜಭೂಮಿ ಅಂದ್ರೆ ಕೃಷ್ಣನಿಗೆ ತುಂಬಾನೇ ಇಷ್ಟ. ವೃಂದಾವನ ಭೂಮಿ ಇವತ್ತಿಗೂ ಕೃಷ್ಣ ಎಲ್ಲಾದ್ರೂ ಡೆನ್ಸ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ನೀವು ಕೃಷ್ಣನನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ದಟ್ ಇಸ್ ವೃಂದಾವನ. ವೃಂದಾವನದಲ್ಲಿ ಇವತ್ತಿಗೂ ಕೃಷ್ಣನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಲ್ಲಿಯ ವ್ರಜವಾಸಿಗಳು ಏನ್ ಹೇಳ್ತಾರೆ ಅಂದ್ರೆ 24 ಗಂಟೆ ವೃಂದಾವನದಲ್ಲೇ, ಬೇರೆ ಎಲ್ಲೂ ಅಕ್ಕಪಕ್ಕ ಹೋಗ್ಬಾರ್ದು. ವೃಂದಾವನ ಭೂಮಿಯಲ್ಲೇ ನೀವು 24 ಗಂಟೆ ಕೃಷ್ಣನ ಪ್ರೇಮದಿಂದ ಕಳೆದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಕೃಷ್ಣ ದರ್ಶನ ಕೊಟ್ಟೇ ಕೊಡ್ತಾನೆ ಅಂತ.
ಹಾಗೆ ಕೃಷ್ಣ ಅಷ್ಟು ಕಾನ್ಸಂಟ್ರೇಟೆಡ್ ಆಗಿರೋದು ವೃಂದಾವನದಲ್ಲಿ. ಆ ಭೂಮಿಯನ್ನ ಬಿಟ್ಟು ಹೋಗ್ಬೇಕು. ಆತ ವಿಭೂತಿ ರೂಪದಲ್ಲಿ ಯಾವಾಗ್ಲೂ ಅಲ್ಲೇ ಇರ್ತಾನೆ, ಇವಾಗ್ಲೂ ಅಲ್ಲೇ ಇದ್ದಾನೆ. ಆದ್ರೆ ಫಿಸಿಕಲಿ ಬಿಟ್ಟು ಹೋಗ್ಬೇಕಾ? ತನ್ನ ತಂದೆ ತಾಯಿಗಳಿಂದ ಫಿಸಿಕಲಿ ಬೇರೆ ಆಗ್ಬೇಕಾ? ರಾಧೆಯಿಂದ ಆತನನ್ನ ಯಾರು ಬೇರೆ ಮಾಡೋದಿಕ್ಕಾಗೋದಿಲ್ಲ. ಆದ್ರೂ ಫಿಸಿಕಲಿ ಬೇರೆ ಆಗ್ಲೇಬೇಕು, ಆ ವಿರಹ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಆ ದುಃಖ ಅಲ್ಲಿಂದ ಆಕ್ಚುಲ್ ಆಗಿ ಶುರುವಾಗೋದು. ಅಕ್ರೂರ ಬಂದು ಕಂಸನನ್ನ ಕೇಳಿದಾಗ ಕಂಸನ ಕಡೆಯಿಂದ ಅಕ್ರೂರ ಬಂದು ಹೇಳ್ತಾರೆ, ನೀನು ಮಥುರಾಗ್ ಬರ್ಬೇಕು, ಕಂಸ ಮುಷ್ಟಿ ಯುದ್ಧವನ್ನ ಆಯೋಜನೆ ಮಾಡಿದಾನೆ, ನೀನ್ ಅಲ್ಲಿಗೆ ಬರ್ಬೇಕು ಅಂತ ಅಕ್ರೂರ ಕರ್ಕೊಂಡು ಹೋಗೋದು ಮಥುರಾಗೆ. ಅದಾದ್ಮೇಲೆ ಅವ್ರು ವಾಪಸ್ ಬರೋದೇ ಇಲ್ಲ ವೃಂದಾವನಕ್ಕೆ. ತುಂಬಾ ವರ್ಷಗಳಾದ್ಮೇಲೆ ಬರ್ತಾರೆ. ಆ ಹೋಗುವಾಗ ಪೇನ್ ಇದೆ ಅಲ್ವಾ, ಕೃಷ್ಣ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ನಮ್ಮ ಪರ್ಸನಲ್ ನಾವೇನ್ ಚಾಯ್ಸಸ್ ಇದೆ ಅದ್ ಯಾವಾಗ್ಲೂ ಕೂಡ ಧರ್ಮ ಆದ್ಮೇಲೆ ಬರ್ಬೇಕು. ಧರ್ಮ ಸಂಸ್ಥಾಪನೆ ಆಗ್ಬೇಕಿದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನ್ ಯುಗ ಯುಗಗಳು ಬರೋದೇ ಧರ್ಮ ಸಂಸ್ಥಾಪನೆಗಾಗಿ. ಅದಕ್ಕೆ ನಾನು ಹೊರಡಬೇಕು ಅಂತ ಕೃಷ್ಣ ಹೊರಡ್ತಾರೆ. ಹಾಗಾಗಿ ಅವರು ಆ ದುಃಖವನ್ನ ಕೂಡ ಪರಿಗಣಿಸ್ದೆ ಧರ್ಮವನ್ನ ಚೂಸ್ ಮಾಡ್ತಾರೆ. ನಾವು ಅದೇ ಮಾಡ್ಬೇಕು. ನನಗ್ ಯಾರೋ ಕೆಟ್ಟದ್ ಮಾಡಿದ್ರು ಅಂತ ನಾನು ಎಲ್ಲರಿಗೂ ಕೆಟ್ಟದ್ ಮಾಡ್ಕೊಂಡ್ ಬರೋದಲ್ಲ. ಲೋಕಕ್ಕೆ ಯಾವ್ದು ಒಳ್ಳೇದು ಅದನ್ನ ನಾನ್ ಮಾಡ್ಬೇಕು. ಅಲ್ಲಿಂದ ಶುರು ಆಗುತ್ತೆ. ಅದಾದ್ಮೇಲೆ ತುಂಬಾ ವಿಷಯಗಳಲ್ಲಿ ಅವರಿಗೆ ದುಃಖ ಎದುರಿಸ್ಬೇಕಾಗತ್ತೆ. ಅವರ ಪ್ರಾಣ ಸಖ ಸುಧಾಮ ಇಷ್ಟು ಬಡತನದಲ್ಲಿರುವಾಗ ಅದರಿಂದ ಅವರು ಹೊರಗಡೆ ತೋರ್ಸ್ಕೊಳ್ತಿದ್ರು, ಒಳಗಡೆ ದುಃಖ ಆಗಿರುತ್ತೆ. ಅದಾದ್ಮೇಲೆ ಅವ್ರು ಅದನ್ನ ಪರಿಹರಿಸ್ತಾರೆ. ಆದ್ರೆ ಅವರ ಭಕ್ತರಿಗೆ ಏನೇ ಆದ್ರೂ ಅವ್ರಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಆ ದುಃಖವನ್ನ ಅವ್ರು ತಡ್ಕೊಳ್ಳೋದಿಲ್ಲ. ಅವ್ರಿಗೆ ಮಾತ್ರ ಏನಾದ್ರೂ ಪರವಾಗಿಲ್ಲ, ಭಕ್ತರಿಗೆ ಏನು ಆಗ್ಬಾರ್ದು. ಭಕ್ತರನ್ನ ಮುಟ್ಟಕೂಡುದು. ಪ್ರಹ್ಲಾದನೆ ಸಾಕ್ಷಿ. ಕಂಬದಿಂದ ಬೇಕಾದ್ರೆ ಬಂದ್ಬಿಡ್ತೀನಿ ನಾನು, ಭಕ್ತನನ್ನ ಏನು ಮಾಡುವಂಗಿಲ್ಲ. ಹಾಗೆ ಭಕ್ತರಿಂದ ಭಗವಂತ ತುಂಬಾ ದುಃಖ ಪಡ್ತಾನೆ, ಭಕ್ತರಿಗೆ ಏನೂ ಆಗ್ಬಾರ್ದು ಅಂತ. ಅವನ ಬಗ್ಗೆ ಅವನಷ್ಟು ಚಿಂತನೆ ಪಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವನ್ ಭಗವಂತ. ಜರಾಸಂಧ ಕೃಷ್ಣನ ಮೇಲೆ 17 ಬಾರಿ ಯುದ್ಧ ಮಾಡ್ತಾನೆ. ವಾಪಸ್ ಹೋಗ್ತಾನೆ ಪ್ರತಿ ಸತಿ ಸೋತು, ಪ್ರತಿ ಸತಿ ಯುದ್ಧ ಮಾಡೋದು. ಆಮೇಲೆ 18ನೇ ಬಾರಿ ಕೃಷ್ಣ ಹೊರಟೋಗ್ತಾನೆ ಯುದ್ಧದಿಂದ, ಯುದ್ಧ ಬಿಟ್ಟು ಹೊರಟೋಗ್ತಾನೆ. ಅವಾಗ ಆತನಿಗೆ ರಣಚೋರ್ ಅನ್ನುವಂತಹ ಹೆಸರು ಬರುತ್ತೆ. ಅಂದ್ರೆ ಯುದ್ಧ ಬಿಟ್ಟು ಓಡ್ ಹೋದ ಹೇಡಿ ಅಂತ ಎಲ್ಲರೂ ಹೆಸರು ಕೊಡ್ತಾರೆ. ಆದ್ರೆ ಕೃಷ್ಣ ಹೋಗಿದ್ ಏನಕ್ಕೆ? ಒಂದು ದೇಶ. ಆ ದೇಶ ಇವಾಗ ಇಂಡಿಯಾ ಅನ್ಕೊಳ್ಳಿ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ಪ್ರತಿ ದಿನ ಯುದ್ಧ ಆಗ್ತಿದ್ರೆ ಇರೋ ಜನಗಳು ಸುಖವಾಗಿರೋದಕ್ಕಾಗತ್ತಾ? ಎಕಾನಮಿ ಡೆವಲಪ್ ಆಗತ್ತಾ? GDP ಜಾಸ್ತಿ ಆಗತ್ತಾ? ಹೋಗ್ಲಿ, ನಮ್ಮ ಇಂಡಿಯಾದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ಬೇಕು ಅದು ಏನಾದ್ರೂ ಆಗತ್ತಾ? ಏನೂ ಆಗೋದಿಲ್ಲ. ಎಲ್ಲ ಸ್ತಬ್ಧ ಆಗ್ಬಿಟ್ಟಿರತ್ತೆ. ಯುದ್ಧ ನಡಿಬೇಕು ಅಂತ. ಯುದ್ಧ ಮುಗಿತಾನೂ ಇಲ್ಲ, ಜರಾಸಂಧನ ಸಾಯಿಸೋದು ಇಲ್ಲ ಕೃಷ್ಣ. ಎಲ್ಲಾ ಕ್ರೆಡಿಟ್ಸ್ ನಾನೇ ಹೆಂಗ್ ತಗೊಂಡ್ರೆ ಆಗತ್ತೆ? ಭೀಮನಿಗೂ ಒಂದ್ ಸ್ವಲ್ಪ ಕ್ರೆಡಿಟ್ಸ್ ಇಟ್ಟಿರೋಣ ಅಂದ್ಬಿಟ್ಟು ಭೀಮನ್ ಕೈಲಿ ಸಾಯಿಸ್ತಾರೆ ಜರಾಸಂಧನ. ಆದ್ರೆ ಅವರು ಯುದ್ಧ ಬಿಟ್ಟು ಹೋಗ್ತಾರೆ. ಅವಾಗ ರಣಚೋರ್ ಅನ್ನುವಂತಹ ಟೈಟಲ್ ನ ಕಟ್ತಾರೆ, ಕೃಷ್ಣನಿಗೆ ಕಟ್ತಾರೆ ಜನ. ಕೃಷ್ಣನನ್ನೇ ಬಿಡಲ್ಲ ಅಂದ್ರೆ ನಮ್ಮನ್ ಬಿಡ್ತಾರ? ಆ ದುಃಖವನ್ನ ಕೃಷ್ಣ ಲೆಕ್ಕ ಇಟ್ಕೊಳ್ಳಿಲ್ಲ, ನಾವು ಲೆಕ್ಕ ಇಟ್ಕೊಳ್ಬಾರ್ದು ಅಷ್ಟೇ. ಜನಗಳು ಏನನ್ನ ಅನ್ಕೊಳ್ತಾರೋ ಅದು ನಮಗ್ ಮುಖ್ಯ ಆಗ್ಬಾರ್ದು. ಧರ್ಮ ಏನ್ ಹೇಳುತ್ತೆ, ನಾನ್ ಮಾಡ್ತಿರೋದ್ ಸರಿಗಿದ್ಯಾ ಅದನ್ನ ನಾವ್ ನೋಡ್ಬೇಕು. ಧರ್ಮದ ಪ್ರಕಾರ ಸರಿಗಿದ್ರೆ ಅದನ್ನ ನಾವು ದುಃಖ ಅಂತ ಪರಿಗಣನೆ ಮಾಡ್ಬಾರ್ದು, ಕೃಷ್ಣನ ಪ್ಲಾನ್ ಅಂತ ಪರಿಗಣನೆ ಮಾಡ್ಬೇಕಷ್ಟೆ. ಇದೆಲ್ಲ ನಾವು ಯಾವಾಗ ನೋಡ್ಬಹುದು ಅಂದ್ರೆ ಕೃಷ್ಣನನ್ನ ಒಬ್ಬ ಮಾನವ ಅಂತ ನೋಡಿದ್ರೆ ನೋಡ್ಬಹುದು. ಭಗವಂತ ಅಂದ್ರೆ ಇದು ಯಾವ್ದು ಇರೋದಿಲ್ಲ. ಯಾಕಂದ್ರೆ ಅವನೇ ನಡೆಸ್ತಿರೋದು. ಅವನ್ನ ನಾವು ಕಪಟ ನಾಟಕ ಸೂತ್ರಧಾರಿ, ಜಗನ್ನಾಟಕ ಸೂತ್ರಧಾರಿ ಅಂತ ಕರಿತೀವಿ. ಆತನೇ ಸೂತ್ರಧಾರಿ ಆಗಿರುವಾಗ ಆತನಿಗೆ ಇದು ಯಾವ್ದು ದುಃಖ ಅನ್ಸೋದಿಲ್ಲ, ಎಲ್ಲ ಅವನದೇ ಪ್ಲಾನ್. ಆದ್ರೆ ಅವನನ್ನ ನಾವು ಒಬ್ಬ ಮನುಷ್ಯ ಅಂತ ನೋಡೋದಾದ್ರೆ ತುಂಬಾ ಕಲ್ತ್ಕೊಳ್ಬಹುದು. ಎಲ್ಲ ಸಿಚುವೇಶನ್ ಅಲ್ಲೂ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಕಲ್ತ್ಕೊಳ್ಬಹುದು. ಸೊ ಕೃಷ್ಣನಿಗೆ ನೀವು ಅಷ್ಟು ದುಃಖ ಆಗಲ್ಲ, ಯಾಕಂದ್ರೆ ಅವನೇ ಜಗತ್ಪಾಲಕ ಆಗಿರೋದ್ರಿಂದ, ಅವನಿಂದನೇ ಜಗತ್ತು ಸೃಷ್ಟಿ ಎಲ್ಲ, ಅಂದ್ರೆ ಸುಖ ದುಃಖ ಎಲ್ಲಾನು ಅವನೇ ಕೊಡೋದ್ರಿಂದ ಅವನಿಗೆ ಯಾವುದೂ ಇಲ್ಲ. ಇದೇ ದುಃಖ ಅಂತ ತಗೊಂಡ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಬರೋದು ಕರ್ಣ. ಹೌದಲ್ವಾ? ಕರ್ಣ ಅಂದ್ರೆ ಅವನಿಗೆ ಎಲ್ಲಾ ಸಿಗಬೇಕಾಗಿತ್ತು, ಬಟ್ ಯಾವ್ದು ಸಿಗ್ಲಿಲ್ಲ. ಅಂದ್ರೆ ಅವನು ಬಾಲ್ಯದಿಂದ ಅವನು ಇದ್ದಿದ್ದು ಯಾರ್ದೋ ಮನೆಯಲ್ಲಿ ವಿದ್ಯೆ ಕಲಿಯಕ್ ಹೋಗಿದ್ದು ಸುಳ್ಳು ಹೇಳಿ ಅದರಿಂದ ಶಾಪ ಪಡ್ಕೋತಾನೆ. ಅಂದ್ರೆ ಪ್ರತಿ ಹಂತದಲ್ಲೂ ಅವನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅವನಿಗೆ ಶಾಪಗಳು, ನೋವುಗಳೇ ಸಿಗುತ್ತೆ. ಸೊ ಆ ಕರ್ಣನ ಬಗ್ಗೆ ನೀವ್ ಯಾವ ತರ ವರ್ಣನೆ ಮಾಡ್ಬೋದು? ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದ್ರಿ ನೀವು. ಇದು ತುಂಬಾ ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ನಾವೆಲ್ಲರೂ ಇದೇ ತರ ಅರ್ಥ ಮಾಡ್ಕೊಂಡಿರೋದು. ಇದಕ್ ಸೊಲ್ಯೂಷನ್ ಏನು ಅಂದ್ರೆ ಒರಿಜಿನಲ್ ವ್ಯಾಸರಚಿತ ಮಹಾಭಾರತ. ವ್ಯಾಸರಚಿತ ಮಹಾಭಾರತನ ಓದಿದ್ರೆ ಒರಿಜಿನಲ್ ಸ್ಟೋರಿ ಏನು ಅಂತ ನಮಗ್ ತಿಳಿಯತ್ತೆ. ಫಸ್ಟ್ ಆಫ್ ಆಲ್ ಶುರು ಆಗೋದು ಕರ್ಣನ ಜನನದಿಂದ. ಕುಂತಿ ಅವಾಗ ಆಟ ಆಡೋ ಇದ್ರಲ್ಲಿ ಮಗುವನ್ನ ಪಡ್ಕೊಂಡ್ ಬಿಡ್ತಾರೆ. ಆಕೆ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಅಂತ. ಇವಾಗ ಇವತ್ತಿನ ಹೆಣ್ಮಕ್ಳನ್ನ ನಾವ್ ನೋಡಿದ್ರೆ, ಇವತ್ತಿನ ಹೆಣ್ಮಕ್ಳು ದೇ ಆರ್ ವೇ ಮೋರ್ ಸ್ಟ್ರಾಂಗ್, ದೇ ವೇ ಮೋರ್ ಇಂಡಿಪೆಂಡೆಂಟ್. ಆದ್ರೆ ಅವಾಗ
ಅವರಿಗೆ ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಅವರು ತ್ಯಾಗ ಮಾಡ್ತಾರೆ, ಯಾಕಂದ್ರೆ ಸೂರ್ಯದೇವ ರಕ್ಷಣೆ ಮಾಡ್ತಾರೆ ಅಂತ ಗೊತ್ತಿದೆ, ಹಾಗಾಗಿ ಅವ್ರು ತ್ಯಾಗ ಮಾಡ್ತಾರೆ. ಆ ಮಗು ಸತ್ತು ಹೋಗ್ಲಿ ಅಂತ ಮಾಡೋದಿಲ್ಲ. ಆ ತಾಯಿ ಮಗುವನ್ನ ಬಿಟ್ಬಿಟ್ರು ತಾಯಿನೇ, ಆ ತಾಯಿ ಬಾಂಧವ್ಯ ಇದ್ದೇ ಇರುತ್ತೆ. ಹಾಗಾಗಿ ಕುಂತಿಯನ್ನ ನಾವು ಬ್ಲೇಮ್ ಮಾಡೋದು ಸರಿಗಿಲ್ಲ. ಅದಕ್ಕೆ ನಾವು ಆ ಕುಂತಿಯ ಜಾಗದಲ್ಲಿ ನಿಂತ್ಕೊಂಡು ನಾವ್ ಯೋಚನೆ ಮಾಡ್ಬೇಕು, ಅವಾಗ ನಮಗ್ ಗೊತ್ತಾಗತ್ತೆ. ಅದಾದ್ಮೇಲೆ ಕರ್ಣ ಬಂದು ಸೇರ್ಕೊಂಡಿದ್ದು ಯಾರ್ದೋ ಮನೆಯಲ್ಲಿ ಬೆಳಿತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಅಧಿರಥ ರಾಧಾ ದಂಪತಿಗಳ ಹತ್ರ ಬೆಳೆಯೋದು ಕರ್ಣ. ಆದ್ರೆ ನಾವ್ ತುಂಬಾ ಪಾಪ್ಯುಲರ್ ಆಗಿ ಅರ್ಥ ಮಾಡ್ಕೊಂಡಿರೋದು ಸೀರಿಯಲ್ಗಳಲ್ಲಿ, ಮೂವಿಗಳಲ್ಲಿ ನೋಡಿರೋದು ಅವರಿಬ್ರು ಬಡ ದಂಪತಿಗಳು. ಕರ್ಣನಿಗೆ ಯಾವ್ದು ಪ್ರೀತಿ ಸಿಕ್ಕಿಲ್ಲ ಚಿಕ್ಕ ವಯಸ್ಸಿಂದ, ಮತ್ತೆ ಯಾವ್ದು ಸೌಭಾಗ್ಯಗಳು ಸೌಲಭ್ಯಗಳು ಸಿಕ್ಕಿಲ್ಲ, ಬಡತನದಲ್ಲಿ ಬೆಳೆದಿರೋದು ಅಂತ ಖಂಡಿತವಾಗ್ಲೂ ಇಲ್ಲ. ವ್ಯಾಸ ಮಹಾಭಾರತ ಪ್ರಕಾರ ತುಂಬಾನೇ ಪ್ರೇಮ ಕರ್ಣನಿಗೆ ಸಿಕ್ಕಿದೆ. ಅಧಿರಥ ರಾಧಾ ಸಿಕ್ಕಾಪಟ್ಟೆ ಪ್ರೇಮದಿಂದ ಬೆಳೆಸ್ತಾರೆ, ಎಲ್ಲ ಸೌಲಭ್ಯಗಳು ಸಿಕ್ಕಿದೆ ಕರ್ಣನಿಗೆ, ಯಾವ್ದ್ರಿಂದನೂ ವಂಚಿತನಾಗಿಲ್ಲ. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ ನಾವ್ ನೆಕ್ಸ್ಟ್ ಯಾಕೆ ಹೀಗೆ ಅಂದ್ರೆ ಸೂತಪುತ್ರ ಅನ್ನೋದೊಂದು ಬರತ್ತೆ. ಕರ್ಣ ಹೆಸರು ತಗೊಂಡಾಗೆಲ್ಲ ಸೂತಪುತ್ರ ಅಂತ ಅವಮಾನ ಮಾಡ್ತಿದ್ರು ಅಂತ. ಯಾರಿಗೆ ಸೂತರು ಅಂತ ನೋಡೋದಾದ್ರೆ ಕೀಳು ಜಾತಿ ಅಲ್ಲ ಅದು. ಅವಾಗಿನ ಟೈಮ್ಸ್ ಅಲ್ಲಿ ಒಬ್ಬರು ಒಂದ್ ಪಂಗಡದವರು ಇನ್ನೊಂದು ಪಂಗಡದವ್ರನ್ನ ಮದ್ವೆ ಆಗೋದು ತುಂಬಾ ಇಟ್ ವಾಸ್ ವೆರಿ ಕಾಮನ್. ಬ್ರಾಹ್ಮಣ ಕ್ಷತ್ರಿಯರು ಮದ್ವೆ ಆದ್ರೆ ಅವ್ರಿಗೆ ಯಾವ ಮಕ್ಳು ಹುಟ್ಟತ್ತೋ ಅದನ್ನ ಸೂತರು ಅಂತ ಕರೆಯೋದು. ಕೀಳು ಜಾತಿ ಅಂತ ನಾವ್ ಅದನ್ನ ಖಂಡಿತವಾಗ್ಲೂ ನೋಡ್ಬಾರ್ದು. ಯಾಕಂದ್ರೆ ಬ್ರಾಹ್ಮಣರ ವಿದ್ಯೆ ಕೂಡ ಇದೆ, ಬ್ರಾಹ್ಮಣದ ಜ್ಞಾನ ಕೂಡ ಇದೆ, ಕ್ಷತ್ರಿಯರ ಬಲ ಕೂಡ ಇದೆ, ಎರಡು ಮಿಕ್ಸ್ ಆಗಿ ಬರೋದು ಸೂತರು. ನಾವು ಮಹಾಭಾರತ ಶುರು ಆಗೋದೇ ಉಗ್ರಶ್ರವ ಸೌತಿಯವರ ನರೇಶನ್ ಇಂದ. ಉಗ್ರಶ್ರವ ಸೌತಿಯವರಿಂದಾನೇ ಅವ್ರ ಪ್ರವಚನ ತರ ಕೊಡೋದು ಮಹಾಭಾರತವನ್ನ. ಅವರನ್ನ ಅಷ್ಟು ಒಳ್ಳೆ ಸ್ಟೇಜ್ ಅಲ್ಲಿ ಇಟ್ಟು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಹೊಗಳ್ತಾರ ಅವರನ್ನ ಸೂತಪುತ್ರ ಸೂತಪುತ್ರ ಅಂತ ಕರೀತಾರೆ ಅಂದ್ರೆ ಬೈಗುಳ ಅಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೂತಪುತ್ರ ಅನ್ನೋದು ಬೈಗುಳ ಅಲ್ಲ, ಸೂತರಾಗಿ ಹುಟ್ಟೋದು ಕೀಳು ಜಾತಿ ಅಲ್ಲ. ಅವಾಗ ಈ ಮೇಲು ಕೀಳು ಅವೆಲ್ಲ ಖಂಡಿತವಾಗ್ಲೂ ಇರ್ಲಿಲ್ಲ. ಕೃಷ್ಣನೇ ಹೇಳ್ತಾರಲ್ಲ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅವರ ಗುಣಗಳ ಮೇಲೆ ಅವ್ರು ಮಾಡ್ತಿದ್ದ ಕರ್ಮಗಳ ಮೇಲೆ ನಾನು ಅವ್ರನ್ನ ಡಿವೈಡ್ ಮಾಡಿರೋದು 4 ಪಂಗಡಕ್ಕೆ. ಜನ್ಮದಿಂದ ಒಬ್ಬ ಬ್ರಾಹ್ಮಣ ಆದ್ರೆ ಅವ್ನ ಆಕ್ಚುಲ್ ಬ್ರಾಹ್ಮಣ ಅಂತ ಕರ್ಸ್ಕೊಳ್ಳೋದಿಲ್ಲ. ಅವನು ಜ್ಞಾನವನ್ನ ಸಂಪಾದನೆ ಮಾಡೋದು, ಜ್ಞಾನವನ್ನ ಇಂಪಾರ್ಟ್ ಮಾಡೋದು ಮಾಡಿದ್ರೆ ಅವನ್ ಬ್ರಾಹ್ಮಣ. ವೇದಾಭ್ಯಾಸ ಮಾಡಿದ್ರೆ, ಇಲ್ಲಾನೆ ಬ್ರಾಹ್ಮಣ ಅಂತ ಕರೆಯೋದು ತಪ್ಪು. ಕ್ಷತ್ರಿಯ ಅಂದ್ರೆ ರಾಜ್ಯವನ್ನ ನಡೆಸೋನು, ದೇಶವನ್ನ ನಡೆಸೋನು, ಯುದ್ಧ ಮಾಡೋನು, ಅವನು ಕ್ಷತ್ರಿಯ. ಅವ್ರ ಜನ್ಮದಿಂದ ಯಾವ್ದೋ ಒಂದು ತಂದೆ ತಾಯಿ ಹುಟ್ಟಿದ್ರು ಒಂದು ಮಾತ್ರಕ್ಕೆ ಅವ್ರಿಗೆ ಒಂದು ಪಂಗಡಕ್ಕೆ ಸೇರಿಸೋದಲ್ಲ. ಕೃಷ್ಣ ಕೂಡ ಅದನ್ನ ಒಪ್ಪೋದಿಲ್ಲ. ಅವ್ರು ಯಾವ ಗುಣಗಳನ್ನ ಹೊಂದಿದ್ರು, ಯಾವ ಆಕ್ಷನ್ಸ್ ಅನ್ನ ಅವ್ರು ಪರ್ಫಾರ್ಮ್ ಮಾಡ್ತಿದ್ರು ಅದ್ರ ಮೇಲೆ. ಸೊ ಅದರಲ್ಲಿ ನಾವು ನೋಡೋದಾದ್ರೆ ಕೀಳ್ ಜಾತಿ ಅಂತ ಖಂಡಿತವಾಗ್ಲೂ ಇಲ್ಲ. ಉಗ್ರಶ್ರವ ಸೌತಿಯವರೇ ತುಂಬಾ ದೊಡ್ಡ ಎಕ್ಸಾಂಪಲ್. ಅಧಿರಥ ಕೂಡ ತುಂಬಾ ರೆಸ್ಪೆಕ್ಟ್ ಅನ್ನ ಪಡ್ಕೊಂಡಿರ್ತಾರೆ. ಸಾರಥಿ ಆಗೋದು ಅಂದ್ರೆ ಅದು ಕೀಳು ಜಾಬ್ ಅಲ್ಲ, ಅದು ಖಂಡಿತವಾಗ್ಲೂ ಅಲ್ಲ. ಸಾರಥಿ ಆಗೋದು ಕೀಳಾಗಿದ್ರೆ ಕೃಷ್ಣ ಸಾರಥಿ ಆಗ್ತಿದ್ದಾರೆ. ಸಾರಥಿ ತುಂಬಾನೇ ಇಂಪಾರ್ಟೆಂಟ್. ಯುದ್ಧ ಮಾಡ್ತಿರೋರು ಎಷ್ಟು ಇಂಪಾರ್ಟೆಂಟ್, ಆ ಯುದ್ಧ ರಥವನ್ನ ಹ್ಯಾಂಡಲ್ ಮಾಡೋರು ಅಷ್ಟೇ ಇಂಪಾರ್ಟೆಂಟ್. ಅವ್ರು ರಥದಿಂದ ಎಷ್ಟೊಂದು ಪ್ರಹಾರಗಳನ್ನು ತಪ್ಪಿಸ್ಬಿಡ್ಬೋದು, ಕೃಷ್ಣನೇ ತಪ್ಪಿಸ್ತಾರಲ್ಲ. ಆ ತರ ಅಧಿರಥ ಕೂಡ ತುಂಬಾ ಸ್ಕಿಲ್ಡ್ ಚಾರಿಯಟೀರ್. ಅವರು ಕೂಡ ಅಷ್ಟೇ ರೆಸ್ಪೆಕ್ಟ್ ಅನ್ನ ಸಮಾಜದಲ್ಲಿ ಹೊಂದಿರ್ತಾರೆ. ಯಾರು ಕೂಡ ಕೀಳು ನೀನು ಅವೆಲ್ಲ ಖಂಡಿತವಾಗ್ಲೂ ಇಲ್ಲ. ಒರಿಜಿನಲ್ ಮಹಾಭಾರತ ಅದಕ್ಕೆ ನಾವು ಓದ್ಬೇಕು. ಸೀರಿಯಲ್ ಅಲ್ಲಿ ತುಂಬಾ ಮಸಾಲಾ ಡ್ರಾಮಾ, ಅದು ಏನದು ಇಮೋಷನ್ ಹುಟ್ಟಾಕ್ಬೇಕಲ್ಲ, ಆ ಭಾವ ಬರ್ಬೇಕಲ್ಲ. ಮಹಾಭಾರತ ಅಂದ್ರೇನೆ ಜನಗಳಿಗೆ ಒಂದ್ ಪರ್ಸನಲ್ ಫೀಲ್ ಇರುತ್ತೆ. ಅಂದ್ರೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಒಂದ್ ಕ್ಯಾರೆಕ್ಟರ್ ಜೊತೆ ನಮ್ಮನ್ನ ನಾವು. ಅದನ್ನ ಯೂಸ್ ಮಾಡ್ಕೊಂಡು ಸೀರಿಯಲ್ ಅವರು ಮಸಾಲಾ ತುಂಬ್ತಾರೆ. ಅದನ್ನ ನಾವ್ ನೋಡ್ಬಾರ್ದು. ಒರಿಜಿನಲ್ ಅದನ್ನ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ಬೇಕು, ಅದನ್ನೇ ನಿಜ ಅಂತ ತಿಳ್ಕೊಳ್ಬಾರ್ದು. ಒರಿಜಿನಲ್ ವ್ಯಾಸ ರಚಿತ ಮಹಾಭಾರತ ತುಂಬಾ ಚೆನ್ನಾಗಿ ಅವೈಲಬಲ್ ಇದೆ, ಕನ್ನಡದಲ್ಲೇ ಅವೈಲಬಲ್ ಇದೆ, ಶ್ಲೋಕಗಳ ಜೊತೆ ಅವೈಲಬಲ್ ಇದೆ. ಅದನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ, ಕರ್ಣ ದ್ರೋಣಾಚಾರ್ಯರ ಬಳಿನೇ ಕಲಿತಾನೆ. ಪಾಂಡವರು ಕೌರವರು ಹೇಗ್ ಕಲಿತಾರೋ ಕರ್ಣ ಕೂಡ ಸೇಮ್ ಗುರುಕುಲದಲ್ಲಿ ಕಲಿತಾನೆ. ಕಲಿಯುವಾಗ ಇದು ಆದಿಪರ್ವದಲ್ಲೇ, ಮಹಾಭಾರತದ ಆದಿಪರ್ವದಲ್ಲೇ ಬರುತ್ತೆ. ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಅರ್ಜುನ ಅವಾಗ ಎಕ್ಸಲೆಂಟ್ ಸ್ಟೂಡೆಂಟ್, ಎಲ್ಲಾದ್ರಲ್ಲೂ ಎಕ್ಸಲೆನ್ಸ್. ಕರ್ಣಂಗ್ ಹೊಟ್ಟೆ ಕಿಚ್ಚು ತುಂಬಾ, ಅವಾಗಿಂದ ಚಿಕ್ಕ ವಯಸ್ಸಿಂದಾನೇ ಹೊಟ್ಟೆ ಕಿಚ್ಚು. ಬೆಳೆದ ಮೇಲೆ ಏನ್ ಹೊಟ್ಟೆ ಕಿಚ್ಚು ಬಂದಿರೋದಲ್ಲ, ಚಿಕ್ಕ ವಯಸ್ಸಿಂದಾನೇ ಕೌರವ್ರಿಗೆ ಪಾಂಡವ್ರ ಮೇಲೆ ಹೊಟ್ಟೆ ಕಿಚ್ಚು, ಕರ್ಣನಿಗೆ ಅರ್ಜುನನ್ ಮೇಲೆ ಹೊಟ್ಟೆ ಕಿಚ್ಚು ಚಿಕ್ಕ ವಯಸ್ಸಿಂದಾನೇ ಬಂದಿರೋದು. ಯಾಕಂದ್ರೆ ಅಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು, ಆ ತರ ಸ್ಟೂಡೆಂಟ್. ಇವಾಗ ನಾವು ಅರ್ಜುನನನ್ನ ನೋಡ್ಬೇಕಾದ್ರೆ ಒಂದ್ ತುಂಬಾ ಪಾಪ್ಯುಲರ್ ಇನ್ಸಿಡೆಂಟ್ ಇದೆ. ಅವ್ರು ಊಟ ಮಾಡುವಾಗ ದೀಪಗಳೆಲ್ಲ ಆರ್ ಹೋಗತ್ತೆ. ದೀಪ ಆರ್ ಹೋದಾಗ ಅವ್ರು ಊಟ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಬೇರೆ ಎಲ್ಲ ಏನೋ ಚಿಟ್ ಚಾಟ್ ಮಾಡ್ಕೊಂಡು ತಿಂತಿರ್ತಾರೆ. ಅರ್ಜುನ ಮಾತ್ರ ಏನು ಕಾಣಿಸ್ತಿಲ್ಲ, ಕಗ್ಗತ್ತಲೆ ಇದೆ. ಆದ್ರೂ ನನ್ ಕೈ ಕರೆಕ್ಟ್ ಆಗಿ ತುತ್ತು ತಗೊಳ್ತಿದೆ, ಬಾಯಿಗೆ ಇಡ್ತಿದೆ, ನನ್ ಬಾಯಿ ಅದನ್ನ ಸ್ವೀಕರಿಸ್ತಿದೆ. ಹಾಗಿದ್ಮೇಲೆ ಇದ್ಯಾಕ್ ನಡೀತಿದೆ ಅಂದ್ರೆ ಅಭ್ಯಾಸದಿಂದ.
ನಾನು ಅಭ್ಯಾಸ ಮಾಡಿರೋದ್ರಿಂದ ಕತ್ಲೆಯಲ್ಲಿ ನಂಗೆ ಏನೂ ಕಾಣ್ದೇ ಇದ್ರು ಕೈ ಕರೆಕ್ಟ್ ಆಗಿ ಮೂವ್ ಆಗ್ತಿದೆ, ನಾನು ಅದನ್ನ ಧನುರ್ವಿದ್ಯಕ್ಕೂ ಯೂಸ್ ಮಾಡ್ಕೊಳ್ಬಹುದು ಅಂತ. ಅದಾದ್ಮೇಲೆ ರಾತ್ರಿ ಅರ್ಜುನ ಮಲಗೇ ಇಲ್ಲ, ರಾತ್ರಿ ಪೂರ್ತಿ ಪ್ರಾಕ್ಟೀಸ್ ಮಾಡ್ತಿದ್ದ. ಶಬ್ದವೇದಿ ವಿದ್ಯೆಯನ್ನ ದ್ರೋಣಾಚಾರ್ಯರು ಹೇಳ್ಕೊಟ್ಟಿರೋದಲ್ಲ. ಇನ್ಫ್ಯಾಕ್ಟ್ ದ್ರೋಣಾಚಾರ್ಯರು ಎಷ್ಟೊಂದನ್ನ ಅವಾಯ್ಡ್ ಮಾಡ್ತಾ ಇದ್ದು ಅರ್ಜುನ ನಂಗೆ ಹೇಳ್ಕೊಡೋದನ್ನ. ತುಂಬಾ ಕಲ್ತ್ಕೊಂಡ್ಬಿಡ್ತಾನೆ ಇವನು ಅಂತ, ಅವ್ರಿಗೆ ಫೇವ್ರೇಟ್ ಸ್ಟೂಡೆಂಟ್. ಆದ್ರೂ ನನ್ ಮಗಂಗ್ ಒಂದ್ ಸ್ವಲ್ಪ ಅಶ್ವತ್ಥಾಮಂಗ್ ಜಾಸ್ತಿ ಕಲ್ಸೋಣ ಅಂತ ಅವ್ರಿಗಿರತ್ತೆ. ಅರ್ಜುನ ಎಲ್ಲಾನು ಕಲ್ತ್ಕೊಂಡ್ಬಿಡ್ತಿರ್ತಾನೆ. ಒಂದ್ ತುಂಬಾ ಬ್ಯೂಟಿಫುಲ್ ಇನ್ಸಿಡೆಂಟ್ ಏನಂದ್ರೆ, ಇದೇ ತರ ಎಕ್ಸ್ಟ್ರಾ ವಿದ್ಯೆಯನ್ನ ಅವ್ರು ಅಶ್ವತ್ಥಾಮಂಗ್ ಕಲ್ಸ್ಬೇಕು ಅನ್ನೋವಾಗ ಏನ್ ಮಾಡ್ತಿದ್ರು ದ್ರೋಣಾಚಾರ್ಯರು ಅಂದ್ರೆ, ಮಡಕೆ ಕೊಟ್ಟಿರೋರು. ಆ ಮಡಕೆಯಲ್ಲಿ ಒಂದ್ ದಿನಕ್ಕೆ ನಿಮ್ಗೆ ಎಷ್ಟು ನೀರ್ ಬೇಕಾಗತ್ತೋ ಎಲ್ಲಾ ಸ್ಟೂಡೆಂಟ್ಸ್ ಅಷ್ಟು ನೀರ್ ಹಿಡ್ಕೋಬೇಕು ಅಂತ ಹೇಳೋರು. ಅವಾಗ ಅಲ್ಲಿ ಹೋಗೋದು, ಮಡಕೆ ಎತ್ಕೊಂಡ್ ಬರೋದು, ಇಲ್ಲಿ ನೀರ್ ತುಂಬಿಸೋದು ತುಂಬಾ ಟೈಮ್ ಹಿಡಿಯತ್ತಲ್ವಾ. ಆ ಟೈಮ್ ಹಿಡಿಯೋದ್ರಲ್ಲಿ ಅಶ್ವತ್ಥಾಮ ಒಬ್ಬನ್ ಕೂಡಿಸ್ಕೊಂಡು ಅವ್ರಿಗೆ ವಿದ್ಯೆ ಹೇಳ್ಕೊಟ್ಬಿಡೋಣ ಅಂತ ದ್ರೋಣಾಚಾರ್ಯ ಪ್ಲಾನ್ ಮಾಡಿತಿತ್ತು. ಅರ್ಜುನ ಏನ್ ಮಾಡ್ತಾನೆ, ಒಂದಿನ ನೋಡ್ತಾನೆ, ಅವಾಗ ಅವರೆಲ್ಲ ವಿದ್ಯೆ ಕಲ್ತ್ಕೊಂಡ್ಬಿಟ್ಟ ಅಂತ ಗೊತ್ತಾಗತ್ತೆ. ಮಾರನೇ ದಿನ ಏನ್ ಮಾಡ್ತಾನೆ ಅಂದ್ರೆ ವರುಣಾಸ್ತ್ರ ಉಪಯೋಗಿಸ್ಬಿಟ್ಟು 1 ಸೆಕೆಂಡ್ ಅಲ್ಲಿ ಪೂರ್ತಿ ತುಂಬಿಸ್ಬಿಟ್ಟು ಅವನು ವಿದ್ಯೆಗೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಡೆಡಿಕೇಶನ್ ಅಷ್ಟಿತ್ತು ಅರ್ಜುನನತ್ತು. ಈ ಡೆಡಿಕೇಶನ್ ಕರ್ಣನಿಗೆ ಸಹನೆ ಆಗಿಲ್ಲ. ಅವನೇನ್ ಮಾಡ್ತಾನೆ, ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ. ಸಂಪೂರ್ಣವಾಗಿ ಒರಿಜಿನಲ್ ಮಹಾಭಾರತದ ಆಧಾರದ ಮೇಲೆ ನಾನು ಹೇಳ್ತಿರೋದು. ಅವಾಗ ಹೋದಾಗ ಕೇಳ್ತಾನೆ, ನನಗೆ ಬ್ರಹ್ಮಾಸ್ತ್ರದ ವಿದ್ಯೆ ಕೊಡಿ, ನಾನು ಅರ್ಜುನನ್ನ ಸೋಲ್ಸ್ಬೇಕು. ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ನಿನ್ ಇಂಟೆಂಟ್ ಸರಿಗಿಲ್ಲ. ವಿದ್ಯೆಯನ್ನ ಯಾವಾಗ ಕೊಡ್ತೀವಿ ಅಂದ್ರೆ ನಿನ್ನ ಮೈಂಡ್ ಸೆಟ್, ಅದನ್ನ ಯಾಕೆ ಯೂಸ್ ಮಾಡ್ತೀಯಾ ಅದ್ ಸರಿಗಿರ್ಬೇಕು. ಅದು ತಪ್ಪಿದೆ, ನಾನು ಅದಕ್ಕೆ ಕೊಡೋದಿಲ್ಲ. ಬ್ರಹ್ಮಾಸ್ತ್ರದ ವಿದ್ಯೆ ಎಲ್ಲರೂ ತಗೊಳ್ಳೋದಕ್ಕೆ ಅರ್ಹತೆ ಇಲ್ಲ, ಇನ್ನು ನೀನು ಅರ್ಹತೆ ಪಡ್ಕೊಳ್ಬೇಕು, ಎಲಿಜಿಬಿಲಿಟಿ ಇಲ್ಲ ನಿಂಗೆ ಇನ್ನು ಅಂದಾಗ ಕರ್ಣ ತಿರಸ್ಕಾರ ಮಾಡೋದು ದ್ರೋಣಾಚಾರ್ಯರನ್ನ. ನೀವ್ ಹೇಳ್ಕೊಡ್ದಿದ್ರೆ ಏನು, ನಾನ್ ನಿಮ್ಗಿಂತ ಚೆನ್ನಾಗಿರೋ ಪರಶುರಾಮರ ಹತ್ರ ಹೋಗ್ತೀನಿ ಅಂತ ಕರ್ಣ ಪರಶುರಾಮರ ಹತ್ರ ಹೋಗೋದು. ಪರಶುರಾಮರಿಗೆ ಕ್ಷತ್ರಿಯ ದ್ವೇಷ ಯಾಕಿತ್ತು ಅಂದ್ರೆ ಅವ್ರ ಜಾತಿಯಿಂದ ಅಲ್ಲ. ಇವತ್ ಹೆಂಗೆ ಪಾಲಿಟಿಷಿಯನ್ಸ್ ಕರಪ್ಟ್ ಆಗಿದಾರೋ ಅವಾಗ ಕ್ಷತ್ರಿಯರು ಕರಪ್ಟ್ ಆಗಿದ್ರು, ರಾಜರು. ಪವರ್ ಇದ್ರೆ ಕರಪ್ಷನ್ ಇದ್ದೇ, ಹಾಗೆ ಪವರ್ ಇದ್ದ ರಾಜರು ಕರಪ್ಟ್ ಆಗಿದ್ರು, ಅವ್ರನ್ನೆಲ್ಲ ಸಾಯಿಸ್ಕೊಂಡ್ ಬಂದಿದ್ರು. ಅದಕ್ಕೆ ಕ್ಷತ್ರಿಯರಿಗೆ ನಾನು ವಿದ್ಯೆ ಕಲ್ಸಲ್ಲ ಅಂತ ಪರಶುರಾಮರ ನಿರ್ಣಯ. ಕರ್ಣ ಅದಕ್ಕೆ ಸುಳ್ಳು ಹೇಳಿ ಕಲ್ತ್ಕೊಳ್ಳೋದು. ಸುಳ್ಳು ಹೇಳಿ ಏನ್ ಪಡ್ಕೊಂಡ್ರು ಅದ್ ನಮ್ ಜೊತೆ ನಿಲ್ಲಲ್ಲ, ಅದಕ್ಕೆ ಶಾಪ ಸಿಕ್ಕಿತು. ಅದು ಅವನು ಅನ್ಯಾಯ ಆಯ್ತು ಪಾಪ ಅಂತ ನೋಡೋದಲ್ಲ. ಫಸ್ಟ್ ಆಫ್ ಆಲ್ ಮೊದಲನೇ ಗುರುವನ್ನ ತಿರಸ್ಕಾರ ಮಾಡ್ಬಿಟ್ಟು ಬಂದಿದ್ದಾನೆ. ನೀವ್ ಹೇಳ್ಕೊಡ್ತೀರಿ ಏನಾಯ್ತು, ಇನ್ನೊಬ್ರ ಹತ್ರ ಹೋಗ್ತೀನಿ ಅಂತ. ಎರಡನೇದು ವಿದ್ಯೆಯನ್ನ ಸುಳ್ಳು ಹೇಳಿ ಕಲ್ತ್ಕೊಳ್ತಿದ್ದಾನೆ. ಅವನದ್ದೇ ಕರ್ಮ ಫಲ ಅವನಿಗೆ ವಾಪಸ್ ಬಂದಿದೆ ಶಾಪವಾಗಿ, ಅಷ್ಟೇ. ಅದಾದ್ಮೇಲೆ ನಾವು ನೋಡಿದ್ರೆ ಕರ್ಣ ಬರೀ ನೆಗೆಟಿವ್ ಹೇಳ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ. ಒಳ್ಳೇದು ತುಂಬಾ ಆಸ್ಪೆಕ್ಟ್ಸ್ ಇದೆ ಕರ್ಣನಲ್ಲಿ. ಒಳ್ಳೆ ವಾರಿಯರ್ ಖಂಡಿತ ಹೌದು, ಚೆನ್ನಾಗಿ ಯುದ್ಧ ಮಾಡ್ತಿದ್ನ, ಒಳ್ಳೆ ಅಸ್ತ್ರಗಳನ್ನ ಹೊಂದಿದ್ನ, ಎಲ್ಲ ಹೌದು, ಎಲ್ಲ ಕರೆಕ್ಟ್. ಆದ್ರೆ ಇಡೀ ಮಹಾಭಾರತದಲ್ಲಿ ದ್ರೌಪದಿಯನ್ನ ಯಾರು ಅವಮಾನ ಮಾಡಿಲ್ಲ. ಕರ್ಣ ಒಬ್ಬ ಆಕೆಯನ್ನ ವೇಶ್ಯೆ ಅಂತ ಕರೀತಾನೆ. ಪ್ರಾಸ್ಟಿಟ್ಯೂಟ್ ಅನ್ನೋ ವರ್ಡ್ ಅನ್ನ ಲಿಟ್ರಲಿ ಯೂಸ್ ಮಾಡ್ತಾನೆ. ಏಕವಸ್ತ್ರವ ವಿವಸ್ತ್ರವ, ಒಂದ್ ವಸ್ತ್ರ ಉಟ್ಕೊಂಡಿದ್ರೇನು, ವಸ್ತ್ರ ಇಲ್ದೇ ಇದ್ರೇನು, ವಸ್ತ್ರ ಕಳ್ದ ಹಾಕಿ ಅಂತ ಕರ್ಣ ಐಡಿಯಾ ಕೊಡೋದು, ಅವಳ ವಸ್ತ್ರವನ್ನ ಎಳೀರಿ ಅಂತ. ಇವತ್ತು ಸೌಜನ್ಯ ಕೇಸಲ್ಲಿ ಜನ ನ್ಯಾಯ ಕೇಳೋರು ಕರ್ಣನ್ನು ನಾವು ಸಪೋರ್ಟ್ ಮಾಡ್ತೀವಿ, ರಾವಣನನ್ನು ಸಪೋರ್ಟ್ ಮಾಡ್ತೀವಿ, ದುರ್ಯೋಧನ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಹಿಪಾಕ್ರಸಿ ಅದು. ಒಂದ್ ಕಡೆ ನ್ಯಾಯ ಕೇಳ್ತೀರಾ ರೇಪ್ಗೆ, ಇನ್ನೊಂದ್ ಕಡೆ ರೇಪ್ ಮಾಡೋರ್ನೇ ಸಪೋರ್ಟ್ ಮಾಡ್ತೀರಾ. ರಾವಣನನ್ನ ಇವತ್ ನಾವು ಸೀರಿಯಲ್ ಅಲ್ಲಿ ನೋಡೋದು, ಏನೋ ಮಹಾನ್ ಶಿವಭಕ್ತ, ಭಕ್ತಿ ಇದ್ದು ರೇಪ್ ಮಾಡಿದ್ರೆ ಏನ್ ಪ್ರಯೋಜನ. ರಾವಣ ವಾಸ್ ಅ ರೇಪಿಸ್ಟ್ ಅಂತ ವಾಲ್ಮೀಕಿಗಳು ಕ್ಲಿಯರ್ ಆಗಿ ಹೇಳ್ತಾರೆ. ಅವನ ಸೊಸೆ ಸಮಾನಳಾದ ರಂಭೆಯನ್ನ ಬಿಡೋದಿಲ್ಲ ರಾವಣ. ಹಾಗಿದ್ಮೇಲೆ ಈ ಹಿಪಾಕ್ರಸಿಯನ್ನ ನಾವು ಬಿಟ್ಟು ಒರಿಜಿನಲ್ ಏನಿದೆ ಅದನ್ನ ತಿಳ್ಕೊಳ್ಬೇಕು. ರಾವಣ ಆಗ್ಲಿ ಕರ್ಣ ಬೇರೆ ಟೈಮ್ಸ್ ಅಲ್ಲೆಲ್ಲ ದ್ರೌಪದಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾನೆ. ಈ ಟೈಮಲ್ಲಿ ಆಕೆ ಪೀರಿಯಡ್ಸ್ ಅಲ್ಲಿ ಇದ್ದಾಳೆ, ಬ್ಲೀಡ್ ಆಗ್ತಿದ್ದಾಳೆ, ಒಂದೇ ವಸ್ತ್ರವನ್ನ ಸುತ್ಕೊಂಡಿದ್ದಾಳೆ. ಅವಾಗ ಅವಳ ವಸ್ತ್ರ ಎಳೀರಿ ಅಂತ ಐಡಿಯಾ ಕೊಟ್ಟಿದ್ದು ಕರ್ಣ. ಆ ಐಡಿಯಾ ಇಂದಾನೆ ನೆಕ್ಸ್ಟ್ ಮಹಾಭಾರತ ಅದು ಫೈರ್ ಪೀಕ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಪೀಕ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಮುಂದೆ ಕೂಡ ಪಾಂಡವರ ವನವಾಸದಲ್ಲಿರುವಾಗ ದುರ್ಯೋಧನ ಹೇಳ್ತಾರೆ ಶೋ ಆಫ್ ಮಾಡ್ಬೇಕು, ಅವ್ರು ಮಾತ್ರ ವನದಲ್ಲಿದ್ದಾರೆ, ನಮ್ಮ ಹತ್ರ ನೋಡಿ ಎಷ್ಟು ಐಶ್ವರ್ಯ ಇದೆ, ಬನ್ನಿ ಶೋ ಆಫ್ ಮಾಡೋಣ ಅಂತ ಹೋಗ್ತಾರೆ. ಆ ಶೋ ಆಫ್ ಮಾಡೋ ಶೋಕಿಯಲ್ಲಿ ಗಂಧರ್ವರು ಹಿಡ್ಕೊಂಡು ಹೊಟ್ಟೋಗ್ತಾರೆ, ಕ್ಯಾಪ್ಚರ್ ಮಾಡ್ಬಿಡ್ತಾರೆ. ಕೊನೆಗೆ ಏನಾಗತ್ತೆ, ಪಾಂಡವರೇ ಬಂದ್ ಬಿಡಿಸ್ಕೊಂಡು ಹೋಗ್ತಾರೆ. ಕರ್ಣ ಓಡ್ ಹೊಟ್ಟೋಗ್ತಾನೆ. ಈ ಯುದ್ಧದಲ್ಲಿ ನಾವ್ ಹೇಳ್ತೀವಲ್ವಾ, ಕೃಷ್ಣ ಇದ್ದಿದ್ದಕ್ಕೆ ಅರ್ಜುನ ಗೆದ್ದಿದ್ದು, ಇಲ್ಲಾಂದ್ರೆ ಕರ್ಣ ಅವ್ನ ಸೋಲ್ಸ್ಬಿಡ್ತಿದ್ದ. ಗಂಧರ್ವರು ದುರ್ಯೋಧನ ಹಿಡ್ಕೊಂಡಾಗ ಅಷ್ಟು ಬೆಸ್ಟ್ ಫ್ರೆಂಡ್ ಅಂತಿದ್ಯಲ್ಲಪ್ಪ, ಓಡ್ ಹೊಟ್ಟೋದ್ಯಲ್ಲ ಯುದ್ಧದಿಂದ. ಕರ್ಣ ಓಡ್ ಹೊಟ್ಟೋಗ್ತಾನೆ, ತನ್ನ ಪ್ರಾಣ ಬಚಾವ್ ಮಾಡ್ಕೊಳ್ಳೋದಿಕ್ ಹೊಟ್ಟೋಗ್ತಾನೆ. ದುರ್ಯೋಧನ ಸಿಗಾಕೊಂಡ್ಬಿಡ್ತಾನೆ. ಎಲ್ಲಾ ಪಾಂಡವರು ಬಂದು ಕಾಪಾಡ್ಬಿಟ್ಟು ಕಳಿಸೋದವ್ರನ್ನ ವಾಪಸ್ಸು. ಆಮೇಲೆ ಯಾವಾಗೆಲ್ಲ ಯುದ್ಧವನ್ನ ಬೇಡ ಅಂತ ಅಂತಿದ್ರು, ಕರ್ಣ ಒಬ್ಬ ಬೇಕು ಅಂತ ಹೇಳ್ತಿದ್ದ. ಯಾಕಂದ್ರೆ ಅವನಿಗೆ ಅರ್ಜುನನ್ ಮೇಲೆ ಸೇಡ್ ತೀರ್ಸ್ಕೋಬೇಕಿತ್ತು. ಕೃಷ್ಣ ಸಂಧಾನಕ್ ಬಂದಾಗ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಶಕುನಿ ಯುದ್ಧ ಬೇಡ ಅಂತ ಹೇಳ್ತಾರೆ.
ಧೃತರಾಷ್ಟ್ರ ಹೇಳ್ತಾರೆ, ಗಾಂಧಾರಿ ಹೇಳ್ತಾರೆ, ಎಲ್ಲಾರು ಅರ್ಥ ಮಾಡಿಸ್ತಾರೆ ದುರ್ಯೋಧನನಿಗೆ. ಅವ್ನ್ ಕನ್ವಿನ್ಸ್ ಆಗಕ್ ಮುಂಚೆನೆ ಕರ್ಣ ಬಂದು ಏನ್ ಹೇಳ್ತಾ ಇದ್ದೀರಾ, ಏನಕ್ ನನ್ ಫ್ರೆಂಡ್ ತಲೆ ಕೆಡಿಸ್ತಾ ಇದ್ದೀರಾ, ನಾನಿದ್ದೀನಿ, ನೀನ್ ಯುದ್ಧ ಮಾಡು ಅಂತ ಹೇಳ್ತಾನೆ. ಯುದ್ಧ ಶುರುವಾದಾಗ ಏನಾಗತ್ತೆ, ಯುದ್ಧಕ್ ಬರೋದೇ ಇಲ್ಲ ಕರ್ಣ. ಭೀಷ್ಮ ಏನ್ ಹೇಳ್ತಾರೆ, ನಾನು ಅವನ್ನ ಮಹಾರಥಿ ಅಂತ ಕನ್ಸಿಡರ್ ಮಾಡೋದಿಲ್ಲ, ರಥಿ ಅಂತಾನೆ ಕನ್ಸಿಡರ್ ಮಾಡೋದಿಲ್ಲ. ಕೋಪದಲ್ಲಿ ನಿರ್ಧಾರ ತಗೊಳ್ತಾನೆ, ಅವನ್ ಯಾವ ಮಹಾರಥಿ ಅಂತ ಅನ್ಬಿಡ್ತಾರೆ. ಭೀಷ್ಮ ಬದುಕಿರೋವರೆಗೂ ನಾನು ಯುದ್ಧ ಮಾಡಲ್ಲ ಅನ್ಬಿಟ್ಟು ಕರ್ಣ ಹೊರಟೋಗ್ತಾನೆ. ಅಲ್ಲಿ ಮಾತ್ರ ಉಬ್ಬಿಸ್ಬಿಟ್ಟೆ ಫ್ರೆಂಡ್ ಅನ್ನ, ಯುದ್ಧ ಮಾಡು ಅಂತ. ಯುದ್ಧ ಆಕ್ಚುಲ್ ಆಗಿ ನಾನಿದ್ದೀನಿ ಅಂತ, ಯುದ್ಧ ಆಕ್ಚುಲ್ ಆಗಿ ಮಾಡ್ಬೇಕಾಗ್ ಬಂದಾಗ ನೀನ್ ಭೀಷ್ಮ ಇರೋವರೆಗೂ ಯುದ್ಧನೇ ಮಾಡ್ಲಿಲ್ಲ. ಅದಾದ್ಮೇಲೂ ಕೂಡ ಕರ್ಣನಿಗೆ ಅವಮಾನ ಆಯ್ತು, ಅದೆಲ್ಲ ನಾವ್ ಅಂತೀವಲ್ವಾ. ಆಮೇಲೆ ರಥಚಕ್ರ ಸಿಕ್ಕಾಕೊಂಡ್ಬಿಡ್ತು, ಅವಾಗ ಶೂಟ್ ಮಾಡಕ್ ಹೇಳ್ದ. ಅವಾಗ ಕರ್ಣ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ, ಏನ್ ಕೃಷ್ಣ ಇದು ಅಧರ್ಮ ಅಲ್ವಾ, ಒಬ್ಬ ಯೋಧ ಮುಂದೆ ನಿಂತಿರುವಾಗ ಶೂಟ್ ಮಾಡ್ಬೇಕಲ್ವಾ ಆರೋನ, ಅದ್ ಹೆಂಗ್ ನಾನು ಇದನ್ನ ಎತ್ತವಾಗ ಶೂಟ್ ಮಾಡ್ತೀಯ ನೀನು. ಅವಾಗ ಕೃಷ್ಣ ಹೇಳ್ತಾನೆ, ನೀನ್ ಧರ್ಮ ಅಧರ್ಮದ ಬಗ್ಗೆ ಮಾತಾಡ್ತಿದ್ಯಾ, ಯಾವ ದ್ರೌಪದಿ ಏನೋ ತಪ್ಪು ಮಾಡಿಲ್ದಿರೋರು ಅವರಿಗೆ ತುಂಬಿದ ಸಭೆಯಲ್ಲಿ ಸೀರೆ ಎಳಿರಿ ಅಂತ ಐಡಿಯಾ ಕೊಟ್ಟವ್ ನೀನು ಧರ್ಮದ ಬಗ್ಗೆ ಮಾತಾಡ್ತಿದ್ಯಾ. ನಿನ್ನ ದ್ರೋಣಾಚಾರ್ಯರನ್ನ ನೀನ್ ತಿರಸ್ಕಾರ ಮಾಡ್ತೀಯಾ, ನಿನ್ನ ಫ್ರೆಂಡಿಗೆ ಕೆಟ್ಟ ದಾರಿಯಲ್ಲಿ ಹೋಗೋ ಹಾಗೆ ಉಬ್ಬಿಸ್ತೀಯಾ, ನೀನ್ ಧರ್ಮ ಅಧರ್ಮದ ಬಗ್ಗೆ ಮಾತಾಡ್ತೀಯಾ ಅಂತ ಕೃಷ್ಣ ಪ್ರಶ್ನೆ ಮಾಡ್ತಾರೆ. ತುಂಬಾ ಈವೆಂಟ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡ್ತಾರೆ ಕೃಷ್ಣ. ಆ ತರ ಕರ್ಣನ ಕ್ಯಾರೆಕ್ಟರ್ ಅದ್ರಲ್ಲಿ ತುಂಬಾ. ಮತ್ತೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ದ್ರೌಪದಿ ಹೇಳ್ತಾರೆ ಸೂತ ಪುತ್ರನನ್ನ ನಾನ್ ಮದ್ವೆ ಆಗೋದಿಲ್ಲ ಅಂತ, ಅದಕ್ಕೆ ಕರ್ಣನಿಗೆ ಅವ್ರ ಮೇಲೆ ಕೋಪ ಅಂತೆಲ್ಲ ಹೇಳ್ತಾರೆ. ಒರಿಜಿನಲ್ ಮಹಾಭಾರತದಲ್ಲಿ 4 ಕ್ರಿಟಿಕಲ್ ಎಡಿಷನ್ಸ್ ಅಲ್ಲಿ ಇದು ಲೈನ್ ಇಲ್ವೇ ಇಲ್ಲ. ಗೀತಾ ಪ್ರೆಸ್ ಅಲ್ಲಿ ಅವ್ರಿಗೆ ಲೈನ್ ಅನ್ನ ಕೊಡ್ತಾರೆ, ಬ್ರಾಕೆಟ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಅವ್ರು ಬರೀತಾರೆ. ಹಿಂದಿನ ಕಾಂಟೆಕ್ಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಕರ್ಣ ದುರ್ಯೋಧನ ಎಲ್ಲರೂ ಪ್ರಯತ್ನ ಮಾಡಿದ್ರು, ಎಲ್ಲರೂ ವಿಫಲರಾದ್ರು ಅಂತ ಕ್ಲಿಯರ್ ಆಗಿ ಹೇಳಿದೆ. ಹಾಗಿದ್ಮೇಲೆ ಇದೊಂದು ಶ್ಲೋಕ ಅಡಿಷನ್ ಅಂತ ಎಲ್ಲ ಸ್ಕಾಲರ್ಸ್ ಹೇಳೋದು ಅಂತ ಗೀತಾ ಪ್ರೆಸ್ ಅಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಹಾಗಾಗಿ ಇದನ್ನ ಸುಮ್ನೆ ತಗೊಂಡೋಗಿ ದ್ರೌಪದಿ ತಲೆ ಮೇಲೆ ಕಟ್ಟೋದು ತುಂಬಾ ತಪ್ಪು. ಒರಿಜಿನಲ್ ಮಹಾಭಾರತದಲ್ಲಿ ಅಲ್ಲ. ಅವ್ರು ಪ್ರಯತ್ನ ಪಡ್ತಾರೆ, ಕರ್ಣ ಬೇಯಿಸೋದಿಕ್ ಆಗೋದಿಲ್ಲ, ಸ್ವಯಂವರ ಗೆಲ್ಲೋದಿಕ್ ಆಗೋದಿಲ್ಲ. ಹಾಗಾಗಿ ದ್ರೌಪದಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅವೆಲ್ಲ ಇಲ್ಲ. ಅವ್ರ ನೇಚರ್ ಇದ್ದಿದ್ದೇ ಹಾಗೆ, ಅದಕ್ಕಾಗಿ ಅವ್ರಿಗೆ ಇವೆಲ್ಲ ಆಯ್ತು. ಮತ್ತೆ ಯಾವ್ದು ಕರ್ಣನ ಏನ್ ಅಟ್ಯಾಕ್ ಮಾಡ್ತಿದೆ, ಅವನ ಕರ್ಮ ಫಲಾನೇ ಅವನನ್ನ ಅಟ್ಯಾಕ್ ಮಾಡ್ತಿದೆ. ಅರ್ಜುನ ಅಟ್ಯಾಕ್ ಮಾಡ್ತಿರೋದಲ್ಲ, ಕರ್ಮ ಫಲಾನೇ ಅವನ್ಗೆ ವಾಪಸ್ ತೆರ್ಕೊಂಡ್ ಬರ್ತಾ ಇದೆ. ಒಂದು ಹೆಣ್ಣನ್ನ ಅಷ್ಟು ರೀತಿಗೆ ಅವಮಾನ ಮಾಡ್ತವ್ರು ಬೇರೆ ಯಾರು ಇಲ್ಲ. ದುರ್ಯೋಧನ ಕೂಡ ಆ ಪದವನ್ನ ಬಳಸೋದಿಲ್ಲ. ಹಿಂಗನ್ಬಿಟ್ಟು ನಾವ್ ಅವನ್ನ ಕಂಪ್ಲೀಟ್ ಆಗಿ ವಿಲನ್ ಆಗಿ ನೋಡ್ತೀವಿ ಅಂದ್ರೆ ಅದು ತಪ್ಪು. ನೀವ್ ಯಾರ ಮಾತನ್ನ ನಂಬೋದ್ ಬೇಡ, ನನ್ ಮಾತನ್ನ ಕೂಡ ನಂಬೋದ್ ಬೇಡ. ನೀವೇ ಸ್ವತಃ ಓದಿದ್ರೆ ನಾನು ಹೇಳಿರೋದಕ್ಕಿಂತ ತುಂಬಾ ಜಾಸ್ತಿ ಆಸ್ಪೆಕ್ಟ್ ನಿಮಗೆ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅದೇ ಟಾಪಿಕ್ ನ ನಾವ್ ತಗೊಂಡ್ರೆ, ಕೃಷ್ಣ ಇದ್ದಿದ್ದಕ್ಕೆ ಗೆದ್ದಿದ್ದು ಇವರೆಲ್ಲ ಅಂತ ಆದ್ರೆ, ವಿರಾಟ ಯುದ್ಧದಲ್ಲಿ ಕೃಷ್ಣ ಇರ್ಲಿಲ್ಲ. ಅರ್ಜುನ ಒಬ್ಬನೇ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಎಲ್ಲರನ್ನೂ ಅರ್ಜುನ ಒಬ್ಬನೇ ಸೋಲ್ಸ್ಬಿಟ್ಟು ಕಳಿಸ್ತಾನೆ ವಾಪಸ್ಸು. ವಿರಾಟ ಯುದ್ಧದಲ್ಲಿ ಅವರೆಲ್ಲ ಸೋತ್ ಹೋಗ್ತಾರೆ. ವಿರಾಟ ಯುದ್ಧದಲ್ಲಿ ಸೋಲ್ಸಿದ ಅರ್ಜುನನಿಗೆ ಕೃಷ್ಣ ಇಲ್ದೆ ಗೆಲ್ಲೋದೇನು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಕೃಷ್ಣ ಯಾಕೆ ಬರ್ತಾರೆ ಅಂದ್ರೆ, ಬೇಗ ಆಗ್ಲಿ ಕೆಲ್ಸಗಳು, ನಾನ್ ಅನ್ಕೊಂಡಂಗ ಆಗ್ಲಿ ಅಂತ. ಮತ್ ಇನ್ನೊಂದ್ ಏನಂದ್ರೆ, ಅರ್ಜುನ ಯೋಚನೆ ಮಾಡ್ತಿರ್ತಾರಲ್ಲ, ನಾನ್ ಇವ್ರನ್ನೆಲ್ಲ ಸಾಯಿಸ್ಬೇಕು ಅಂತ. ವಿಶ್ವರೂಪ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೀನ್ ಸಾಯಿಸದ ನೋಡ್, ನನ್ನ ಮುಖದೊಳಗಡೆ ಅವರೆಲ್ಲ ಹೋಗ್ತಾ ಇದಾರೆ, ನನ್ನ ಹಲ್ಲು ಕೆಳಗಡೆ ಪುಡಿ ಆಗ್ತಾ ಇದಾರೆ, ನಾನು ಅವ್ರನ್ನ ಆಲ್ರೆಡಿ ಸಾಯಿಸಿದೀನಿ, ನೀವೆಲ್ಲ ನಿಮಿತ್ತ ಆಗಿದ್ದೀರ ಅಷ್ಟೇ. ನಿಮಿತ್ತ ಮಾತ್ರ ಏನ ಭವಸವ್ಯ ಸಾಚಿನ್, ನೀವು ಪಾಂಡವರೆಲ್ಲ ನಿಮಿತ್ತಗಳಷ್ಟೇ, ನಾನು ಇವರನ್ನೆಲ್ಲ ಕೊಂದಾಗಿದೆ. ಹಾಗಾಗಿ ಅವರೆಲ್ಲ ಸಾಯ್ಬೇಕಾಗಿದ್ದು ನಿಶ್ಚಿತ. ಅರ್ಜುನ ಅವರೆಲ್ಲ ಒಂದು ರೀತಿಯಲ್ಲಿ ಕೊಲ್ತಾನೆ, ಅದ್ ಅಧರ್ಮ ಅಂತ ಕಾಣಿಸೋ ತರ ಕೊಲ್ತಾನೆ. ಯಾಕಂದ್ರೆ ಕರ್ಣ ಅಷ್ಟು ಅಧರ್ಮ ಮಾಡಿತಾನೆ, ಅವನಿಗೆ ಕರ್ಮ ಫಲವಾಗಿ ಅದು ವಾಪಸ್ ಬರುತ್ತೆ. ಸೊ ಕರ್ಣನ್ನ ನಾವು ಇಷ್ಟ ಪಡ್ಬೇಕಾ ಅಥವಾ ದ್ವೇಷ ಮಾಡ್ಬೇಕಾ ಅಲ್ಲ. ಕರ್ಣ ಹೇಗಿದ್ದಾನೆ ಅದನ್ನ ತಿಳ್ಕೊಬೇಕಷ್ಟೇ, ಹೇಗಿದ್ದ ಅದನ್ನ ನೋಡ್ಬೇಕು. ಅರ್ಜುನ ಹೇಗಿದ್ದ ಅದನ್ನ ನೋಡ್ಬೇಕು, ಒರಿಜಿನಲ್ ಹಿಸ್ಟ್ರಿಯನ್ನ ತಿಳ್ಕೊಬೇಕು. ಅದಾದ್ಮೇಲೆ ನಮ್ಗೆ ಹೆಂಗ್ ಅರ್ಥ ಆಗತ್ತೆ ಆತರ ಅರ್ಥ ಮಾಡ್ಕೊಳ್ಬೇಕು. ಇದಿಷ್ಟು ಕರ್ಣ. ಓಕೆ, ಕರ್ಣ ಹಾಗೆ ಕೃಷ್ಣ ಎಲ್ಲವನ್ನ ನೋಡಿದ್ದಾದ್ಮೇಲೆ ನಮಗೆ ಕೊನೆಯದಾಗಿ ಉಳಿಯೋದು ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ಇಡೀ ಕುರುಕ್ಷೇತ್ರವನ್ನ ಮಾತಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಒಬ್ಬೊಬ್ರು ಬರೋದು, ಅವರು ಯುದ್ಧ ಮಾಡೋದು, ಅವ್ರನ್ನ ಯಾವ್ಯಾವ ರೀತಿ ಸೋಲಿಸ್ತಾರೆ, ಅದೆಲ್ಲ ಅಂದ್ರೆ ಅದ್ರ ಸೆಂಟ್ರಲ್ಲಿ ಬರ್ತಾರೆ. ಲೈಕ್ ಭೀಮನ ಮಗ ಅಂದ್ರೆ ರಾಕ್ಷಸರು ಕೂಡ ಬಂದು ರಾತ್ರಿ ಹೊತ್ತು ಯುದ್ಧ ಮಾಡ್ತಾರೆ, ಅಧರ್ಮವಾಗಿ ಯುದ್ಧ ಮಾಡ್ತಾರೆ, ಅಭಿಮನ್ಯುವನ್ನ ಹಿಂದಿನಿಂದ ಹೊಡೆದು ಸಾಯಿಸೋದು. ಅಂದ್ರೆ ಇದು ತುಂಬಾ ಟಾಪಿಕ್ ಆಗತ್ತೆ. ಸೊ ಇದ್ರಲ್ಲಿ ಗೊತ್ತಿಲ್ಲದೆ, ಅಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲದೆ ಇರೋ ತರದ್ದು, ಇನ್ ಕೇಸ್ ಏನಾದ್ರು ಯುದ್ಧ 18ನೇ ದಿನಕ್ಕೆ ಮುಗಿದೇ ಇದ್ದಿದ್ರೆ, ಅಂದ್ರೆ ಈಗ ಬಲರಾಮ ತೀರ್ಥಯಾತ್ರೆಗೆ ಹೋಗಿರ್ತಾರೆ, ಮುಗಿದೇ ಇದ್ದಿದ್ರೆ, ಬಲರಾಮ 18ನೇ ದಿನ ಅಂದ್ರೆ ವಧೆ ಆಗೋದಕ್ಕಿಂತ ಮುಂಚೆ ಬಂದಿದ್ದಿದ್ರೆ ಹೇಗೆ ಇರ್ತಿತ್ತು? ಅಂದ್ರೆ ದುರ್ಯೋಧನನ ವಧೆ ಆಗ್ತಿತ್ತ, ತಡಿತಿದ್ರ? ಕೃಷ್ಣ ಪಾಂಡವರ ಕೈಲಿ
ಕೌರವರನ್ನ ಕೊಲ್ಲಿಸ್ತಾನೆ, ಅರ್ಜುನನ ಕೈಲಿ ಕರ್ಣನ ಕೊಲ್ಲಿಸ್ತಾನೆ. ಅಂದ್ರೆ ಅಣ್ಣ ತಮ್ಮ ಇಬ್ರನ್ನು, ಅಂದ್ರೆ ಅಣ್ಣ ತಮ್ಮಗಳ ಯುದ್ಧವನ್ನ ಮಾಡಿಸ್ತಾ ಇರ್ತಾನೆ ಕೃಷ್ಣ. ಅದೇ ರೀತಿ 18ನೇ ದಿನ ಬಲರಾಮ ಏನಾದ್ರೂ ಯುದ್ಧಕ್ಕೆ ಅಂದ್ರೆ ದುರ್ಯೋಧನ ವಧೆಗಿಂತ ಮುಂಚೆ ಬಂದಿದ್ದಿದ್ರೆ ಅಲ್ಲಿ ಕೃಷ್ಣ ಮತ್ತೆ ಬಲರಾಮ, ಕೃಷ್ಣನಿಗೆ ಯಾವ ರೀತಿ ಧರ್ಮ ಸಂಕಟ ಎದುರಾಗ್ತಾ ಇತ್ತು? ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದ್ರಿ. ಧರ್ಮ ಸಂಕಟ ಅಂದ್ರೆ ಏನಂದ್ರೆ ಎರಡು ಧರ್ಮದ ತರಾನೇ ಕಾಣಿಸ್ತಿರುತ್ತೆ, ಎರಡು ಆಪ್ಷನ್ಸ್ ಇರುತ್ತೆ, ಎರಡು ಧರ್ಮದ ತರಾನೇ ಕಾಣಿಸ್ತಿರುತ್ತೆ, ಯಾವ್ದ್ ಮಾಡ್ಬೇಕು ಗೊತ್ತಾಗೋದಿಲ್ಲ, ಅದು ಧರ್ಮ ಸಂಕಟ. ಅದ್ಯಾರಿಗಾಗತ್ತೆ ಅಂದ್ರೆ ಕನ್ಫ್ಯೂಸ್ಡ್ ಆಗಿರೋರ್ಗಾಗತ್ತೆ. ಕೃಷ್ಣನಿಗೆ ಧರ್ಮ ಸಂಕಟ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇಬ್ರಿಗೆ ಧರ್ಮ ಸಂಕಟ ಆಗಲ್ಲ. ಒಂದು ಸಂಪೂರ್ಣವಾಗಿ ಧರ್ಮನ ತಿಳ್ಕೊಂಡಿರೋರು, ಇನ್ನೊಬ್ರಿಗೆ ಧರ್ಮ ಲೆಕ್ಕಕ್ಕೆ ಇಲ್ದಿರೋರು. ಬರೀ ನಾನು ಅನ್ನೋದಿದ್ರೆ ಅವ್ರಿಗೆ ಧರ್ಮ ಬೇಕಾಗಿರಲ್ಲ. ಇಲ್ವಾ, ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಪ್ರಯಾರಿಟೀಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಧರ್ಮ ಸಂಕಟ ಆಗಲ್ಲ. ಕೃಷ್ಣ ಧರ್ಮ ಪುರುಷ, ಅವನಿಗೆ ಧರ್ಮ ಸಂಕಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಧರ್ಮ ಅಂದ್ರೆ ಏನಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಧರ್ಮ ಅಂದ್ರೆ ಒಳ್ಳೇದು ಅಥವಾ ಏನು ರಿಲಿಜನ್ ಅಂತ ನಾವಿವತ್ತು ಅರ್ಥಗಳನ್ನ ಕೊಡುದು, ಆದ್ರೆ ಒರಿಜಿನಲ್ ಅರ್ಥ ಅದಲ್ಲ. ಧರ್ಮ ಅಂದ್ರೆ ಧಾರಣಾತಿಥಿ ಧರ್ಮ, ಯಾವ್ದು ಧಾರಣೆಯನ್ನ ಮಾಡತ್ತೋ, ಸಮಥಿಂಗ್ ವಿಚ್ ಅಪ್ಹೋಲ್ಡ್ಸ್ ಅಂಡ್ ಸಸ್ಟೈನ್ಸ್ ಇಸ್ ಧರ್ಮ. ಎತ್ತು ಹಿಡಿಯೋದು, ಸಮಾಜವನ್ನ ಯಾವ್ದು ಎತ್ತು ಹಿಡಿಯತ್ತೋ, ಸಮಾಜವನ್ನ ಯಾವ್ದು ಮುನ್ನಡೆಸತ್ತೋ ಅದು ಧರ್ಮ. ಸಮಾಜಕ್ಕೆ ಯಾವ್ದು ಒಳ್ಳೇದು ಅದು ಧರ್ಮ, ಮನುಷ್ಯ ಜಾತಿಗೆ ಯಾವ್ದು ಒಳ್ಳೇದು ಅದು ಧರ್ಮ. ದುರ್ಯೋಧನ ಉಳಿದಿದ್ರೆ ಅದು ಧರ್ಮ ಆಗ್ತಿರ್ಲಿಲ್ಲ. ಅವನ ಅತ್ತಿಗೆಯನ್ನೇ ಬಿಡದೆ ಇರೋನು, ಸಭೆಯಲ್ಲಿ ಅವಳ ಸೀರೆಯನ್ನೇ ಎಳೆಯಕ್ ಹೋದವನು, ಸಾಮಾನ್ಯ ಹೆಂಗಸರ ಗತಿ ಏನಾಗ್ತಿತ್ತು? ಧರ್ಮ ಉಳಿತಿತ್ತ? ಧರ್ಮ ಅಂದ್ರೆ ಅದು ಸಸ್ಟೈನಬಲ್ ಆಗಿರ್ಬೇಕು, ಸೊಸೈಟಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಆ ಸಸ್ಟೆನೆನ್ಸ್ ಇದ್ರೆ ಅದನ್ನ ನಾವು ಧರ್ಮ ಅಂತ ಕರೆಯೋದು. ದುರ್ಯೋಧನ ಉಳ್ದಿದ್ರೆ ಅದ ಧರ್ಮ ಅಲ್ಲ. ಹಾಗಾಗಿ ದುರ್ಯೋಧನ ಅಥವಾ ಕರ್ಣ ಅಧರ್ಮದಿಂದ ಹತರಾದರೂ ಖಂಡಿತ ಇಲ್ಲ, ಧರ್ಮದಿಂದಲೇ ಹತರಾದ್ರು. ಹಾಗಾಗಿ ಧರ್ಮವನ್ನೇ ಕೃಷ್ಣ ಬಳಸ್ತಾ, ಕೃಷ್ಣ ಅಧರ್ಮ ಮಾಡ್ಲಿಲ್ಲ. ಯಾಕಂದ್ರೆ ಧರ್ಮದ ಡೆಫಿನೇಷನ್ ಇದು, ನಾವು ತಿಳ್ಕೊಂಡಿರೋ ತಪ್ಪಷ್ಟೇ. ಧಾರಣಾತಿಥಿ ಧರ್ಮ, ಧಾರಣೆ ಮಾಡಿದ್ರೆ ಅದು ಧರ್ಮ. ಧರ್ಮ ಪುರುಷರು ಪಾಂಡವರು, ಅದಕ್ಕೆ ಕೃಷ್ಣ ಹೇಳೋದು ಮಮ ಪ್ರಾಣ ಹಿ ಪಾಂಡವ, ಪಾಂಡವರು ನನ್ನ ಪ್ರಾಣ, ಅರ್ಜುನ ನನ್ನ ಪ್ರಾಣ. ಯಾಕಂದ್ರೆ ಭಗವಂತನ ಪ್ರಾಣ ಧರ್ಮ. ಪಾಂಡವರು ಧರ್ಮ ಸ್ವರೂಪರು, ಕೌರವರು ಅಧರ್ಮ ಸ್ವರೂಪರು. ದುರ್ಯೋಧನ ಕಲಿ ಪುರುಷನ ಅವತಾರ. ಆಯ್ತಾ? ಕರ್ಣನಲ್ಲಿ ಸೂರ್ಯನ ಅಂಶ ಇತ್ತು, ಆದ್ರೂ ಕೂಡ ಜೀವದ್ವಯ ಅಂತ ಕರೀತಾರೆ. ನಮ್ಮ ಮಧ್ವಾಚಾರ್ಯರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ದೇಹದಲ್ಲಿ ಎರಡು ಜೀವಗಳ ವಾಸ ಇರುತ್ತೆ ಅಂತ. ಒಳ್ಳೆ ಜೀವ ಒಂದು ಕಡೆ ಡಾಮಿನೇಟ್ ಮಾಡುತ್ತೆ, ಇನ್ನೊಂದು ಕಡೆ ಕೆಟ್ಟ ಜೀವ ಡಾಮಿನೇಟ್ ಮಾಡುತ್ತೆ ಅಂತ. ಹಾಗಿರುವಾಗ ಕರ್ಣನ ಕೂಡ ಅದೇ ಆಗಿತ್ತು. ಅದಕ್ಕೆ ನಾವಷ್ಟು ಒಳ್ಳೇದು ಕೆಟ್ಟದ್ದು ಅಷ್ಟೊಂದು ನೋಡೋದು ನಾವು, ಕರ್ಣನಲ್ಲಾಗ್ಲಿ ದುರ್ಯೋಧನನಲ್ಲಾಗ್ಲಿ. 18ನೇ ದಿನ ಬಲರಾಮ ಇದ್ದಿದ್ರೆ ಕೃಷ್ಣನಿಗೆ ಧರ್ಮ ಸಂಕಟ ಆಗ್ತಿತ್ತಾ? ಇಲ್ಲ. ಯಾಕಂದ್ರೆ ಕೃಷ್ಣ ಅರ್ಥ ಮಾಡ್ಸಿರೋರು ಬಲರಾಮನಿಗೆ, ಏನಕ್ಕೆ ಯುದ್ಧ ನಡೀತಾ ಇದೆ, ಏನಾಗ್ತಿದೆ ಅದನ್ನ ತಿಳಿಸಿರೋರು. ಬಲರಾಮ ಯಾವತ್ತೂ ಕೃಷ್ಣನ ವಿರುದ್ಧ ಹೋಗಲ್ಲ. ಯಾಕಂದ್ರೆ ಬಲರಾಮ ಮೂಲವಾಗಿ ಯಾರು? ಅನಂತ ಅವರು, ಭಗವಂತನ ಆದಿಶೇಷ. ಶೇಷತ್ವ ಅಂದ್ರೆ ಸೇವೆ ಮಾಡೋದು, ಆದಿಶೇಷ ಅಂದ್ರೆ ಭಗವಂತನಿಗೆ ಮೊದಲು ಸೇವೆ ಮಾಡಿದವರು ಅಂತ, ಅದ್ ಆದಿಶೇಷ. ಅವರೇ ಬಲರಾಮ ಆಗಿ ಬಂದಿರೋದು. ಹಾಗಾಗಿ ಭಗವಂತನ ಸೇವೆಯೇ ಅವರ ಮೂಲ ಕರ್ತವ್ಯ ಆಗಿರುತ್ತೆ. ಭಗವಂತನ ವಿರುದ್ಧ ಅವ್ರು ಯಾವತ್ತೂ ಹೋಗಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ, ದುರ್ಯೋಧನ ಯಾಕೆ ಅವ್ರಿಗೆ ಫೇವ್ರೇಟ್ ಅಂದ್ರೆ, ಒಂದು ಗದಾಯುಧ ತುಂಬಾ ಚೆನ್ನಾಗಿ ಮಾಡ್ತಿದ್ದ, ದುರ್ಯೋಧನಲ್ಲಿ ಆ ಸಾಮರ್ಥ್ಯ ಇತ್ತು. ಆದ್ರೆ ತುಂಬಾ ನೀನೇ ಇಂದ್ರ ನೀನೇ ಚಂದ್ರ ಅಂತ ಕೊಂಡಾಡೋದು ದುರ್ಯೋಧನ ಜಾಸ್ತಿ. ಅವನಿಗೆ ಯಾರ ಜೊತೆ ಯಾವ ತರ ಮಾತಾಡ್ಬೇಕು ತುಂಬಾ ಚೆನ್ನಾಗ್ ಗೊತ್ತು ದುರ್ಯೋಧನನಿಗೆ. ಆ ತರ ದುರ್ಯೋಧನ ಮಾಡ್ತಿದ್ದಿತ್ತು. ದುರ್ಯೋಧನನ್ ವಿಷಯಕ್ಕೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ನಾವಿಲ್ಲಿ ಕ್ಲಿಯರ್ ಮಾಡ್ಬೇಕು. ತುಂಬಾ ದೊಡ್ಡ ಮಿಸ್ಕನ್ಸೆಪ್ಷನ್ ಅದೇನಂದ್ರೆ, ಯಾಕಿದೆಲ್ಲ ನಡೆದಿದ್ದು, ಜನಗಳು ಏನ್ ಹೇಳ್ತಾರೆ ಗೊತ್ತಾ? ಕುರುಕ್ಷೇತ್ರ ಯುದ್ಧ ಯಾಕೆ ನಡೀತು, ದ್ರೌಪದಿ ಸೀರೆ ಯಾಕೆ ಹೇಳಿದ್ರು, ಜೂಜಾಟ ಯಾಕೆ ಆಡಿದ್ರು, ದ್ರೌಪದಿ ಇಂದ್ರಪ್ರಸ್ಥದಲ್ಲಿ ದುರ್ಯೋಧನ ನೀರಲ್ಲಿ ಬಿದ್ದೋದಾಗ ಕುರುಡನ ಪುತ್ರ ಇವನು ಕುರುಡ ಅಂತ ಆಡ್ಕೊಂಡ್ ನಕ್ಕರು. ಆ ಸೇಡನ್ನ ತೀರ್ಸ್ಕೊಳ್ಳೋದಕ್ಕೆ ದುರ್ಯೋಧನ ಇವೆಲ್ಲ ಮಾಡ್ದ. ಇದನ್ನೇ ತಾನೇ ಹೇಳೋದು. ಸೀರಿಯಲ್ BR ಚೋಪ್ರಾ ಮಹಾಭಾರತಲ್ಲೂ ಇದನ್ನೇ ನೋಡೋದು. ಒರಿಜಿನಲ್ ಮಹಾಭಾರತದಲ್ಲಿ ಈ ತರ ಲೈನೇ ಇಲ್ಲ. ದ್ರೌಪದಿ, ಇನ್ಫ್ಯಾಕ್ಟ್ ವೇದವ್ಯಾಸರು ದ್ರೌಪದಿಯ ಡಿಸ್ಕ್ರಿಪ್ಷನ್ ಅನ್ನೇ ಕೊಡೋದಿಲ್ಲ ಆ ಸೀನಲ್ಲಿ. ಆ ಸೀನಲ್ಲಿ ಇಲ್ದೇ ಇರೋರ್ನ ಕರ್ಕೊಂಡ್ ಬಂದು ಡೆಲಿಬ್ರೇಟ್ಲಿ ಅವ್ರ ತರಕ್ ಪಟ್ಟ ಕಟ್ಟೋದು, ಇವರಿಂದ ಎಲ್ಲ ಆಯ್ತು ಅಂತ. ಅದನ್ನ ನಾವು ನೋಡ್ಬೇಕು. ಇವತ್ತು ಪುರುಷರು ಮಾಡಿದ ತಪ್ಪಿಗೆ ದ್ರೌಪದಿಯನ್ನ ಕರ್ಕೊಂಡ್ ಬಂದು ಏನೂ ಇಲ್ಲ ಆಕೆಯ ತಪ್ಪು, ಈ ತರ ಲೈನನ್ನೇ ದ್ರೌಪದಿ ಹೇಳಿಲ್ಲ. ದ್ರೌಪದಿ ಯಾಕೆ, ಅಲ್ಲಿದ್ದ ದಾಸರಾಗ್ಲಿ ಪಾಂಡವರಾಗ್ಲಿ ಯಾರು ಆತರ ಹೇಳಿಲ್ಲ. ಆ ಲೈನ್ ಅನ್ನ ಸುಮ್ನೆ ತರ್ತಾರೆ. ಇವಾಗ ಯಾರಾದ್ರೂ ನಮ್ ಮುದ್ದೆ ಬಿದ್ರೆ ನಾವು ಆಬ್ವಿಯಸ್ಲಿ ನಕ್ತೀವಿ. ಆ ತರ ಅಲ್ಲಿದ್ದವರೆಲ್ಲ ನಗ್ತಾರೆ, ಪಾಂಡವರು ನಗ್ತಾರೆ. ಅದಕ್ಕೆ ಇವನಿಗೆ ಅವಮಾನ ಆಗತ್ತೆ.
ಆದ್ರೆ ದ್ಯೂತ ಆಡೋದಿಕ್ ಮುಖ್ಯ ಕಾರಣ ಏನ್ ಗೊತ್ತಾ, ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್. ಅವಾಗ ಅವನು ಶಕುನಿ ಹತ್ರ ಹೋಗಿ ಹೇಳ್ತಾನೆ ದುರ್ಯೋಧನ, ಪಾಂಡವರ ಹತ್ರ ಇರೋ ಐಶ್ವರ್ಯವನ್ನ ನೋಡಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಯುಧಿಷ್ಠಿರ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ. ಚಕ್ರವರ್ತಿ ಅಂದ್ರೆ ಏನರ್ಥ ಅಂದ್ರೆ, ರಾಜನಿಗೂ ಚಕ್ರವರ್ತಿಗೂ ಡಿಫ್ರೆನ್ಸ್ ಏನಂದ್ರೆ, ಸಂಪೂರ್ಣ ವಿಶ್ವದಲ್ಲಿ ಎಲ್ಲರೂ ಇವನನ್ನ ಸುಪೀರಿಯರ್ ಅಂತ ಒಪ್ಕೊಂಡಿದ್ದಾರೆ. ಅವನು ಚಕ್ರವರ್ತಿ ಆಗೋದು. ರಾಜಸೂಯ ಯಜ್ಞವನ್ನ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಅವನೇ ಚಕ್ರವರ್ತಿ ಅಂತ. ಅದನ್ನ ದುರ್ಯೋಧನಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ಕಿಚ್ಚು, ಅಹಂಕಾರ. ವೇದವ್ಯಾಸರು ಹೇಳ್ತಾರೆ, ದುರ್ಯೋಧನ ಅನ್ನೋ ಮಹಾದ್ರುಮುಹು, ಅವನು ಅಧರ್ಮದ ಒಂದು ಮರ. ಆ ಮರಕ್ಕೆ ಬೇರು ಧೃತರಾಷ್ಟ್ರ, ಅದರ ಸ್ಟೆಮ್ಮು ಕರ್ಣ, ಅದರ ರೆಂಬೆ ಕೊಂಬೆಗಳೆಲ್ಲ ಕೌರವರು, ಶಕುನಿ, ಮತ್ತೆ ಅದರ ಫಲಗಳೇ ದುಶ್ಯಾಸನ, ಇನ್ ಮಿಕ್ಕಿದವರೆಲ್ಲ ಅಂತ. ಅಂದ್ರೆ ದುರ್ಯೋಧನ ಮೂಲ ಕಾರಣ ಮಹಾಭಾರತ ನಡೆಯೋದಿಕ್ಕೆ, ದ್ಯೂತ ನಡೆಯೋದಿಕ್ಕೆ, ಕುರುಕ್ಷೇತ್ರ ಯುದ್ಧ ನಡೆಯೋದಿಕ್ಕೆ. ದ್ರೌಪದಿಯನ್ನ ಸುಮ್ನೆ ತಂದು ಕಟ್ಟೋದಲ್ಲ. ಸೀರಿಯಲ್ ಅಲ್ಲಿ ತೋರಿಸಿರೋದು ಖಂಡಿತವಾಗ್ಲೂ ತಪ್ಪು. ದ್ರೌಪದಿ ಆತರ ಯಾವ ಕಾಮೆಂಟ್ ಅನ್ನು ಪಾಸ್ ಮಾಡಿಲ್ಲ, ಅಲ್ಲಿದ್ದವ್ರು ಯಾರು ಆತರ ಕಾಮೆಂಟ್ ಅನ್ನ ಪಾಸ್ ಮಾಡಿಲ್ಲ. ಹಾಗಾಗಿ ದ್ರೌಪದಿಯಿಂದ ಇವೆಲ್ಲ ಆಯ್ತು ಅನ್ನೋ ಮಿಸ್ಕನ್ಸೆಪ್ಷನ್ ಅನ್ನು ನಾವು ಫಸ್ಟ್ ಬಿಡ್ಬೇಕು. ಆಕೆ ಅಗ್ನಿ ಕನ್ಯೆ, ಅಗ್ನಿಗಿಂತ ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಕರ್ಣ ಹೇಳಿದ್ ಕೂಡ ಅದಕ್ಕೆ ತಪ್ಪು. ಆಕೆನ ಪ್ರಾಸ್ಟಿಟ್ಯೂಟ್ ಅನ್ನೋ ವರ್ಡ್ ಅನ್ನ ಬಳಸಿದಾನೆ ಅಂದ್ರೆ ತುಂಬಾ ಘೋರ ಅಪಮಾನ. ದ್ರೌಪದಿಗ್ ಬೇರೆ ಯಾರು ಆತರ ಬಳಸಿಲ್ಲ. ಇವಾಗ ಈ ಇಂಟ್ರೆಸ್ಟಿಂಗ್ ಥಿಂಗ್ ಅಲ್ಲಿ ಏನಾಗತ್ತೆ ಅಂದ್ರೆ, ಹೋಗಿ ಹೇಳ್ತಾನಲ್ವಾ ದುರ್ಯೋಧನ, ಅವ್ರನ್ನ ನೋಡಿ ನಂಗೆ ತಡಿಯಕ್ ಆಗ್ತಿಲ್ಲ, ಅಷ್ಟು ಇದಾಗ್ತಿದೆ, ನಂಗೆ ಮೈಯೆಲ್ಲ ಉರಿತಾ ಇದೆ ಅಂತ ದುರ್ಯೋಧನ ಹೇಳ್ದಾಗ, ಶಕುನಿ ಇಂಟ್ರೆಸ್ಟಿಂಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಹತ್ರನೂ ಇದೆಯಲ್ಲ, ನಿನಗೇನ್ ಕಮ್ಮಿ ಆಗಿದೆ? ನಿನ್ ತಂದೆ ಅಷ್ಟೆಲ್ಲ ಕೊಟ್ಟಿದ್ದಾರೆ, ಅಷ್ಟು ದೊಡ್ಡ ರಾಜ್ಯ ಇದೆ, ಅಷ್ಟು ಐಶ್ವರ್ಯ ಇದೆ, ಅಷ್ಟು ಸಂಪತ್ತಿದೆ, ಅಷ್ಟು ದಾಸರಿದ್ದಾರೆ, ಹಸ್ತಿನಾವತಿ ಅಂತ ದೊಡ್ಡ ರಾಜ್ಯ ಇದೆ, ಇವರು ಇಂದ್ರಪ್ರಸ್ಥದಲ್ಲಿದ್ದಾರೆ. ಇಂದ್ರಪ್ರಸ್ಥನೂ ಆಗಿರ್ಲಿಲ್ಲ, ಅದು ಖಾಂಡವ ವನ ಆಗಿತ್ತು. ಆ ವನನ ಇವರು ಇಂದ್ರಪ್ರಸ್ಥವಾಗಿ ಮಾಡ್ಕೊಂಡಿದ್ದು ಪಾಂಡವರು. ಅದನ್ನೂ ತಡಿಯೋಕ್ ಆಗ್ತಿಲ್ವಲ್ಲ ನಿಂಗೆ, ಬೇಡ ಅವೆಲ್ಲ ಹೊಟ್ಟೆ ಕಿಚ್ಚಿಟ್ಕೋಬೇಡ ಅಂತ ಶಕುನಿ ಹೇಳ್ತಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಶಕುನಿದು. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ, ಇಲ್ಲ ನಂಗೆ ತಡಿಯಕ್ ಆಗ್ತಿಲ್ಲ, ಯುದ್ಧನೂ ಮಾಡಲ್ಲ ನಾನು. ದುರ್ಯೋಧನ ಹೇಳ್ತಿರೋದು, ಯುದ್ಧ ಮಾಡಿ ಎಲ್ಲಾನು ಪಡ್ಕೊಳ್ಳೋದಿಲ್ಲ ನಾನು, ಏನಾದ್ರು ಬೇರೆ ಮಾಡು ಅಂತ. ಅವಾಗ ದ್ಯೂತ ಆಡೋದು, ಅವಾಗ ಇದೆಲ್ಲ ಪಡ್ಕೊಳ್ಳೋದು, ಅವರನ್ನ ಅವಮಾನ ಮಾಡೋದು. ಇದು ಮೇನ್ ರೀಸನ್. ದುರ್ಯೋಧನನ ವಧೆ ಆಗ್ಲೇಬೇಕಿತ್ತು. ಯಾಕಂದ್ರೆ ಅಧರ್ಮ ಅಷ್ಟು ಮಾಡಿದ್ದ ದುರ್ಯೋಧನ, ಅವನ ವಧೆ ಆಗ್ಬೇಕಿತ್ತು. ಬಲರಾಮ ಅಲ್ಲ, ಯಾರು ಬಂದಿದ್ರು ಅದನ್ನ ತಡೆಯೋದಕ್ಕೆ ಆಗ್ತಿರ್ಲಿಲ್ಲ. 18ನೇ ದಿನ ಇವಾಗ ಇದನ್ನ ಹೇಳೋದೇನಂದ್ರೆ, ರೂಲ್ಸ್ ನ ಬ್ರೇಕ್ ಮಾಡಿ ದುರ್ಯೋಧನನ ಕೊಂದಿದ್ದು. ಆದ್ರೆ ಭೀಮ ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ಪ್ರತಿಜ್ಞೆ ಮಾಡಿರ್ತಾರೆ, ನಿನ್ನ ತೊಡೆ ಮುರ್ದೆ ನಾನು ನಿನ್ನ ಕೊಲ್ಲೋದು ಅಂತ. ಗೊತ್ತಿದ್ಮೇಲೆ ಇವಾಗ ತೊಡೆ ಮುರಿದು ಕೊಲ್ಲಬೇಕು ಅಂದ್ರೆ ಯುದ್ಧ ಅಲ್ಲದೆ ಇನ್ನೇನು ಅವ್ನು ಮಲಗಿರುವಾಗ ಹೋಗ್ಬಿಟ್ಟು ತೊಡೆ ಮುರಿದು ಕೊಲ್ಲಕ್ಕಾಗತ್ತಾ? ಇಲ್ಲ, ಯುದ್ಧದಲ್ಲೇ ಅವನನ್ನ ಕೊಲ್ಲಬೇಕು. ಯುದ್ಧದಲ್ಲಿ ಕೊಲ್ಲುವಾಗ ಅವನಿಗೆ ಆ ಜಾಗರೂಕತೆ ಇರ್ಬೇಕಿತ್ತು ದುರ್ಯೋಧನಿಗೆ. ತೊಡೆ ತೋರ್ಸ್ಕೊಂಡೆ ಆತ ಹಾರಕ್ ಬರ್ತಾನೆ, ತೊಡೆಗೆ ಹೊಡಿತಾನೆ ಸಿಕ್ಕಿದ್ದ ಚಾನ್ಸು ಅಂತ. ಆತ ಅದಕ್ಕೆ ಕಾಯ್ತಿದ್ದಾನೆ, ಇವನ್ ತಗೋ ಚಾನ್ಸು ಅಂತ ಕೊಟ್ರೆ ಆತ ಹೊಡಿದೆ ಇನ್ನೇನ್ ಮಾಡ್ತಾನೆ. ಯುದ್ಧದಲ್ಲಿ ಅಲ್ದೆ ಬೇರೆ ಎಲ್ಲಿ ಹೋಗಿ ತೊಡೆ ಹೊಡೆದ್ ಸಾಯಿಸ್ತಾನೆ. ಹಾಗಾಗಿ ತೊಡೆ ಮೇಲೆ ಬಂದ್ ಕುತ್ಕೋ, ನನ್ ಜೊತೆ ಸಂಬಂಧ ಬೆಳೆಸು ಅಂತ ದ್ರೌಪದಿ ಹೇಳುವಾಗ ಗೊತ್ತಾಗ್ಲಿಲ್ಲ. ತೊಡೆ ಮೇಲೆ ಹೊಡೆದ್ ಸಾಯಿಸ್ಬಿಟ್ಟ, ಅಧರ್ಮ ಮಾಡ್ಬಿಟ್ಟ ಅಂತ ಇವಾಗ ಧರ್ಮ ಎಲ್ಲ ಬರ್ತಾ ಇದೆ ದುರ್ಯೋಧನಿಗಾಗ್ಲಿ ಕರ್ಣನಿಗಾಗ್ಲಿ. ಹಾಗಾಗಿ ಬಲರಾಮ ಇತ್ತಿದ್ರು ಇದೇ ನಡ್ತಿರೋದು, ಕೃಷ್ಣ ಹೇಳಿ ಮುಗಿಸಿರೋದು. ನಾನು ಅವಾಗ್ಲೇ ಹೇಳ್ದಂಗೆ ಇವರೆಲ್ಲ ಕೊಂದ್ ಆಗೋಗಿತ್ತು ಕೃಷ್ಣ. ಇವ್ರನ್ನ ಪ್ರಾಕ್ಟಿಕಲ್ ಆಗಿ ಕೊಲ್ಬೇಕಿತ್ತು, ಅವರ ಮರಣ ಯುದ್ಧದಲ್ಲಿ ಆಯ್ತು ಅಷ್ಟೇ. ಸೊ ದುರ್ಯೋಧನನ ಕೊಂದಿದ್ದು, ಕರ್ಣನನ್ನ ಕೊಂದಿದ್ದು ಯಾವುದೋ ಅಧರ್ಮ ಅಲ್ಲ. ಯಾಕಂದ್ರೆ ಧರ್ಮದ ಡೆಫಿನೇಷನ್ ಅನ್ನು ನಾವು ತಿಳ್ಕೋಬೇಕು. ಆ ಡೆಫಿನೇಷನ್ ನ ಪ್ರಕಾರ ಇವರ ನಾಶ ಆದ್ಮೇಲೆ ಧರ್ಮ ಸಂಸ್ಥಾಪನೆ ಆಯ್ತು, ಯುಧಿಷ್ಠಿರ ಒಳ್ಳೆ ರಾಜ್ಯವನ್ನ ಬೆಳೆಸ್ತಾರೆ. ಸೊ ಇಷ್ಟೆಲ್ಲ ಆಗಿ ಎಲ್ಲ ಮಹಾಭಾರತ ಮುಗಿತು, ಎಲ್ಲ ಆಯ್ತು. ಬಟ್ ನನಗೆ ಪರ್ಸನಲ್ ಆಗಿ ಯಾವಾಗ್ಲೂ ಕಾಡೋ ಕ್ವಶನ್ ಏನ್ ಗೊತ್ತಾ, ಕೃಷ್ಣ ಇಸ್ ಅ ಗ್ರೇಟ್ ವಾರಿಯರ್, ಕೃಷ್ಣ ಇಸ್ ಅ ಸುಪೀರಿಯರ್ ಲೀಡರ್, ಕೃಷ್ಣ ಇಸ್ ದ ಬೆಸ್ಟ್ ಡಿಪ್ಲೊಮ್ಯಾಟ್ ಇನ್ ದ ವರ್ಲ್ಡ್. ಬಟ್ ಕೃಷ್ಣ ಫೇಲ್ಡ್ ಆಸ್ ಅ ಫಾದರ್. ಕೃಷ್ಣ ಪ್ರಹ್ಲಾದನಿಗೆ ತನ್ನ ತಂದೆಯಿಂದ ತೊಂದರೆ ಆಗ್ತಿದೆ ಅಂತ ತಿಳ್ಕೊಂಡು ನರಸಿಂಹ ಅವತಾರ ತಗೊಂಡು ಕೊಲ್ತಾನೆ. ಅದೇ ತನ್ನ ಮಕ್ಕಳನ್ನ ಧರ್ಮದ ಆದಿ ಅಂತ ಇಡೀ ಜೀವನ ಪರಿಪಾಲನೆ ಮಾಡ್ಕೊಂಡ್ ಬಂದಿರೋದನ್ನ ತನ್ನ ಮಕ್ಕಳಿಗೆ ಹೇಳಿ ತಿಳಿಸೋಕಾಗಲ್ಲ. ಇದ್ರ ಬಗ್ಗೆ ನಿಮ್ ಒಪಿನಿಯನ್? ಮಕ್ಕಳಿಗೆ ಹೇಳಿ ತಿಳಿಸಿಲ್ಲ ಅಂತಿಲ್ಲ, ಖಂಡಿತವಾಗ್ಲೂ ಕೃಷ್ಣ ಧರ್ಮದ ಪಾಠವನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಲ್ಸಿದಾನೆ. ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಕರ್ಮ ಅವರ ರೂಲ್ ಅಷ್ಟೇ. ಕೃಷ್ಣ ನನ್ನ ಮಕ್ಕಳು ಅಂದ್ಬಿಟ್ಟು ಅವ್ರ ಕರ್ಮ ಫಲವನ್ನ ಅವ್ರು ಅನುಭವಿಸೋದ್ ಬೇಡ ಅಂತ ಹೇಳಲ್ಲ. ಇವತ್ ನಾವ್ ಹೇಗ್ ನೋಡ್ತೀವಿ, ರೂಲರ್ಸ್ ಅಂದ್ರೆ ನನ್ ಮಗ ಕ್ರೈಮ್ ಮಾಡಿದ್ರೆ ಕ್ರೈಮ್ ಅಲ್ಲ, ನನ್ ಹೆಂಡತಿ ಕ್ರೈಮ್ ಮಾಡಿದ್ರೆ ಕ್ರೈಮ್ ಅಲ್ಲ, ಬೇರೆ ಯಾರು ಮಾಡಿದ್ರೆ ಕ್ರೈಮ್, ಸಿಗಾಕ್ಸಿ ಅವನ್ನ, ನನ್ ಪರಿವಾರದವ್ರು ಮಾಡಿದ್ರೆ ಕ್ರೈಮ್ ಅಲ್ಲ. ಕೃಷ್ಣ ಹಂಗಲ್ಲ, ರಾಮ ಕೂಡ ಹಂಗಲ್ಲ. ನನ್ ಪರಿವಾರದವರೇ ಮಾಡಿರ್ಲಿ,
ಕ್ರೈಮೆ, ಕರ್ಮ ಕರ್ಮನೇ. ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರು ಅನುಭವಿಸ್ಲೇಬೇಕು. ಎಲ್ಲಿಂದ ಶುರು ಆಗೋದು ಗೊತ್ತಾ? ಕೃಷ್ಣ ಆಕ್ಚುಲಿ ಏನಾಗತ್ತೆ ಗೊತ್ತಾ, ಈ ಮಹಾಭಾರತ ಯುದ್ಧ ಎಲ್ಲ ನಡೆದ್ಮೇಲೆ ಯಾದವರ ಕುಲ ಸಿಕ್ಕಾಪಟ್ಟೆ ಧರ್ಮಮಯ ಆಗ್ಬಿಡುತ್ತೆ. ಧರ್ಮದಿಂದ ತುಂಬಿ ತುಳುಕ್ತಾ ಇರತ್ತೆ. ಎಲ್ಲರೂ ವೇದಾಭ್ಯಾಸದಿಂದ ಯಜ್ಞ ಯಾಗಾದಿಗಳಿಂದ ತುಂಬಾ ಸಮೃದ್ಧವಾಗಿರ್ತಾರೆ. ಅವಾಗ ಕೃಷ್ಣನಿಗೆ ಒಂದ್ ಚಿಂತೆ ಬರುತ್ತೆ, ಇವರು ಇದೇ ತರ ಧರ್ಮಮಯವಾಗಿದ್ರೆ ನೆಕ್ಸ್ಟ್ ಯುಗ ಕಲಿಯುಗ ಆಗೋದಿಲ್ಲ, ಸತ್ಯಯುಗ ಆಗ್ಬಿಡತ್ತೆ. ಸತ್ಯಯುಗ ನಾವು ಬರೋದಿಕ್ ಆಗೋದಿಲ್ಲ, ಕಾಲಚಕ್ರನ ಪಾಲಿಸ್ಲೇಬೇಕು. ಕಾಲಚಕ್ರದಲ್ಲಿ ಕಲಿಯುಗ ಆಗ್ಬೇಕು ಅಂದ್ರೆ ಆ ಕಲಿಯುಗ ನನ್ನ ಮಕ್ಕಳಿಂದಾನೇ ಶುರು ಆಗ್ಬೇಕು. ನನ್ನ ಮಕ್ಕಳು ಆ ಕಲಿಯುಗದ ಪ್ರಭಾವಕ್ಕೆ ಸಿಕ್ಕಾಕೊಳ್ಬೇಕು. ಯಾಕಂದ್ರೆ ಅವರ ಕರ್ಮ ಬ್ಯಾಲೆನ್ಸ್ ಇದೆ, ಆ ಕರ್ಮದ ಬ್ಯಾಲೆನ್ಸ್ ಅವ್ರು ಅನುಭವಿಸ್ಲೇಬೇಕು. ಹಾಗ ಅನುಭವಿಸ್ತಾ ಅವರು ಕಲಿಯುಗದ ಪ್ರಾರಂಭ ಮಾಡ್ಲಿ ಅಂತ ಕೃಷ್ಣ ಅದನ್ನ ಚಾಲನೆ ಕೊಡೋದು. ಆದ್ರೆ ಅದಕ್ ಮುಂಚೆ ಯಾದವರೆಲ್ಲರೂ ಧರ್ಮಮಯವಾಗಿ ಇರ್ತಾರೆ, ಕೃಷ್ಣನ ಪುತ್ರರೆಲ್ಲರೂ ಧರ್ಮಮಯವಾಗಿ ಇರ್ತಾರೆ. ಸಾಂಬ ಜಾಂಬವತಿಯ ಮಗ, ಅವನಿಂದ ಆಕ್ಚುಲಿ ಯಾದವರ ನಾಶ ಶುರು ಆಗೋದು. ಆ ತರ ನಾವು ನೋಡ್ಬೇಕು. ಅಂದ್ರೆ ಇದಕ್ ಮುಂಚೆ ಏನಾಗಿತ್ತು, ಸಡನ್ ಟ್ರಾನ್ಸಿಷನ್ ಯಾಕೆ ಬಂತು, ಕಲಿಯುಗ ಬರ್ಬೇಕಿತ್ತು. ಕೃಷ್ಣ ಹೋಗ್ತಿದ್ದಾನೆ, ಕೃಷ್ಣ ಹೋದ್ ಕೂಡ್ಲೆ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಆ ಕಲಿಯುಗದಲ್ಲಿ ಇವರಿಗೆಲ್ಲ ಜಾಗ ಇಲ್ಲ, ಹಾಗಾಗಿ ಇವರು ಕಲಿಯುಗನ ಸ್ಟಾರ್ಟ್ ಮಾಡ್ಬೇಕು ಅಂತ ಕೃಷ್ಣ ಅವ್ರ ಕೈಲಿ ಮಾಡಿಸೋದು. ನನ್ನ ಮಕ್ಕಳು ಅಂತ ಅವರಿಗೋಸ್ಕರ ಲಾನ ಚೇಂಜ್ ಮಾಡಲ್ಲ. ಲಾ ಇಸ್ ಲಾ ಫಾರ್ ಎವ್ರಿ ಒನ್. ಜಸ್ಟಿಸ್ ಇಸ್ ಜಸ್ಟಿಸ್. ನನ್ ಮಗ ಆಗಿದ್ರು ಅಷ್ಟೇ, ನನ್ ಹೆಂಡತಿ ಆಗಿದ್ರು ಅಷ್ಟೇ, ಜಸ್ಟಿಸ್ ನ್ಯಾಯ ನ್ಯಾಯನೇ. ಫೇಲ್ಡ್ ಆಸ್ ಅ ಫಾದರ್ ಅಂತ ನಾವು ಖಂಡಿತವಾಗ್ಲೂ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಇಡೀ ಜಗತ್ತಿಗೆ ಮಾತೆ ಪಿತಾ ಎರಡು ಭಗವಂತ, ಹರಿನೇ, ಕೃಷ್ಣನೇ, ನಾರಾಯಣನೇ. ಇಡೀ ಜಗತ್ತಿಗೆ ಆತ ಪಿತಾ ಆಗಿರೋದ್ರಿಂದ, ಫಾದರ್ ಆಗಿರೋದ್ರಿಂದ, ಇಫ್ ಹಿ ಹ್ಯಾಡ್ ಫೇಲ್ಡ್ ಆಸ್ ಅ ಫಾದರ್ ವಿ ಆಲ್ ವುಡ್ ಹ್ಯಾವ್ ಫೇಲ್ಡ್. ಜಗತ್ತೇ ಇರ್ತಿರ್ಲಿಲ್ಲ. ಹಾಗಾಗಿ ಅವರನ್ನ ಜಗತ್ಪಿತ ಅಂತ ನೋಡ್ಬೇಕು. ಒಂದು ಜನ್ಮದಲ್ಲಿ ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಅವನಿಗೆ ನಾನು ಕೆಟ್ಟದಾಗ್ತಾ ಇರೋ ಹಾಗೆ, ಅವನ್ ಕರ್ಮ ಅವ್ನ ಅನುಭವಿಸ್ತಾ ಇರೋ ಹಾಗೆ ನಾನು ಮಾಡಿಫೈ ಮಾಡ್ಬಿಡ್ತೀನಿ, ಒಳ್ಳೆ ತಂದೆ ಅಲ್ಲ, ಒಳ್ಳೆ ಫ್ರೆಂಡ್ ಕೂಡ ಆಗೋದಿಲ್ಲ. ಹಾಗಾದ್ರೆ ನನ್ನ ಫ್ರೆಂಡ್ ಆದ್ರೆ ಅವನು ಕೆಟ್ಟದ್ ಮಾಡ್ತಿರ್ಲಿ, ನಾನು ಅವನ ಸಪೋರ್ಟ್ ಮಾಡ್ತೀನಿ, ತಪ್ಪು. ತಂದೆ ಆದ್ರೆ ಕೆಟ್ಟದ್ ಮಾಡ್ತಿದ್ರೆ ಪರವಾಗಿಲ್ಲ, ಅವ್ನ್ ಕರ್ಮ ಇದ್ರೆ ಪರವಾಗಿಲ್ಲ, ನನ್ ಮಗ ಅಲ್ವಾ, ಕರ್ಮ ಅನುಭವಿಸ್ಲೇಬೇಕು ನೀನು. ಅದು ಕೃಷ್ಣ ಫಾದರ್ ಆಗಿ ಹಾಕ್ ಕಾಣಿಸ್ಕೊಳ್ತಾರೆ. ನಮ್ಗೆಲ್ಲ ಇವತ್ತು ಫಾದರೇ, ಇಡೀ ಜಗತ್ತಿಗೆ ಇವತ್ತು ಫಾದರೇ. ಎಷ್ಟು ಚೆನ್ನಾಗಿ ನಾವಿದೀವಿ ಅಂದ್ರೆ ನಮ್ಮ ಫಾದರ್ ಇಂದಾನೇ ಅದು. ಹಾಗಾಗಿ ಇವಾಗ ತಂದೆ ತಾಯಿ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕಿರೋದು. ಹಿಂದಿನ ಜನ್ಮಗಳಲ್ಲೆಲ್ಲ ಯಾರು ನಮ್ಗೆ ಕಾನ್ಸ್ಟೆಂಟ್ ಆಗಿ ಉಳಿದಿದ್ದಾರೆ? ಹಿಂದಿನ ಜನ್ಮದ ತಂದೆ ತಾಯಿಗಳು ಈ ಜನ್ಮದಲ್ಲಿ ಇಲ್ಲ. ಕಾನ್ಸ್ಟೆಂಟ್ ಇರೋದು ಕೃಷ್ಣನೇ, ಬೇರೆ ಎಲ್ಲ ಟೆಂಪರರಿ. ಹಾಗಾಗಿ ನಾವು ತಾಯಿಯ ಗರ್ಭದಲ್ಲಿ ಇರೋವಾಗ್ಲೂ ಕೂಡ ನಮ್ಮನ್ನ ಪಾಲನೆ ಮಾಡಿದ್ದು ತಂದೆಯ ರೀತಿಯಲ್ಲಿ ಕೃಷ್ಣನೇ. ಸೊ ಕೃಷ್ಣ ಕ್ಯಾನ್ ನೆವರ್ ಫೇಲ್ ಆಸ್ ಅ ಫಾದರ್. ಭಾಗವತ ಅದಕ್ಕೆ ಕೃಷ್ಣನ ಪೂರ್ಣ ಪುರುಷೋತ್ತಮ ಅಂತ ಕರೆಯುತ್ತೆ. ಎಲ್ಲಾ ಆಸ್ಪೆಕ್ಟ್ ಗಳಲ್ಲೂ ಪರ್ಫೆಕ್ಟ್ ಮ್ಯಾನ್ ಕೃಷ್ಣ. ಸಾಂಬನಿಂದ ಯಾದವರ ನಾಶ ಶುರು ಆಗೋದು. ಯಾಕಂದ್ರೆ ಅದರಲ್ಲೂ ಆತನ ಕರ್ಮಫಲಾನೇ ಅಡಗಿದೆ. ಮುನಿಗಳ ಯಜ್ಞ ಮಾಡುವಾಗ ಇವತ್ತಿನ ಜೆನ್ಸಿಯೇ ತುಂಬಾ ಒಳ್ಳೆ ಎಕ್ಸಾಂಪಲ್ ಸಾಂಬ, ಜಾಂಬವತಿಯ ಮಗ. ನಾವ್ ಅನ್ಕೊಳ್ತೀವಲ್ವಾ, ಈ ಮುನಿಗಳೆಲ್ಲ ಏನು ಢೋಂಗಿಗಳು, ಇವರೆಲ್ಲ ಯಾವ್ದು ನಿಜ ಅಲ್ಲ ಇವೆಲ್ಲ. ಮನೆ ಟೆಸ್ಟ್ ಮಾಡೋಣ ಬೇಕಾದ್ರೆ. ಸಾಂಬನದ್ದು ಸೇಮ್ ಆಟಿಟ್ಯೂಡ್. ಹೋಗಿ ಟೆಸ್ಟ್ ಮಾಡಕ್ ಹೋಗ್ತಾನೆ. ಅವನು ಹುಡುಗಿ ತರ ಇರ್ತಾನೆ, ಅಂದ್ರೆ ಅಷ್ಟ್ ಚೆನ್ನಾಗಿರ್ತಾನೆ. ಅವನಿಗೆ ಗರ್ಭದ ತರ ಮಾಡ್ಬಿಟ್ಟು ಅವ್ನ ಫ್ರೆಂಡ್ಸ್ ಎಲ್ಲ ಆಟ ಆಡೋದಕ್ಕೆ ಹೆಣ್ ತರ ಅವನ ರೆಡಿ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಮುನಿಗಳು ಯಜ್ಞ ಮಾಡುವಾಗ. ನೋಡಿ ನಮ್ಮ ಫ್ರೆಂಡು ಗರ್ಭವತಿ ಆಗಿದ್ದಾಳೆ, ಯಾವ ಮಗು ಹುಟ್ಟತ್ತೆ ಹೇಳಿ ಇವಳಿಗೆ, ನೀವು ಕಾಲಜ್ಞಾನಿಗಳಲ್ವಾ, ಮುಂದೆ ಏನಾಗತ್ತೆಲ್ಲ ಗೊತ್ತಾಗತ್ತಲ್ವಾ, ಹಾಗಿದ್ರೆ ಹೇಳಿ ಅಂತ ಹೇಳ್ತಾರೆ. ಮುನಿಗಳಿಗೆ ಗೊತ್ತಾಗತ್ತೆ ಕೃಷ್ಣನ ಮಗ, ಆದ್ರೆ ಇವನೇ ಅಧರ್ಮಕ್ಕೆ ಚಾಲನೆ ಕೊಡ್ತಿದ್ದಾನೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿನ್ಗೆ ಮಗು ಹುಟ್ಟತ್ತೆ, ಆ ಮಗು ಒಂದು ಮಗು ಆಗಿರುತ್ತಿಲ್ಲ, ಅದೊಂದು ಒನಕೆ ಆಗಿರತ್ತೆ. ಆ ಒನಕೆನೇ ಯಾದವ ಕುಲಕ್ಕೆ ನಾಶ ಆಗತ್ತೆ. ಯಾದವ ಕುಲವನ್ನ ನಾಶ ಮಾಡೋ ಮಗುವನ್ನ ನೀನ್ ಹಡಿತೀಯ ಅಂತ ಹೇಳ್ತಾರೆ. ಹಾಗೆ ಅವನ ಹೊಟ್ಟೆಯಿಂದ ಅವಾಗ ಅವನ ಹೊಟ್ಟೆ ಭಾರ ಫೀಲ್ ಆಗತ್ತೆ. ಆಮೇಲೆ ಒಂದು ಒನಕೆಯನ್ನ ಹಡಿತಾನೆ. ಅದನ್ನ ಈ ಗಂಧದ ತೇಯ್ತೀವಲ್ಲ, ಆ ತರ ತೇಯ್ದು ಬಿಟ್ಟು ಎಲ್ಲ ಪುಡಿ ಪುಡಿ ಮಾಡ್ಬಿಟ್ಟು ಸಮುದ್ರಕ್ಕೆ ಎಸಿತಾರೆ. ಆದ್ರೆ ಸಮುದ್ರ ತೀರಕ್ಕೆ ಮುಂದೆ ತುಂಬಾ ವರ್ಷಗಳಾದ್ಮೇಲೆ ಯಾದವರು ಹೋದಾಗ ಅದೇ ಅವ್ರಿಗೆ ಆಯುಧಗಳಾಗಿ ಒಬ್ರನ್ನೊಬ್ರೆ ಕೊಂದ್ಕೊಂಡ್ ಸಾಯೋ ಹಾಗಾಗತ್ತೆ. ಕೊನೆಗೆ ಅದ್ರದ್ದೊಂದ್ ಸಣ್ಣ ಪೀಸ್ ಉಳಿದಿರತ್ತೆ ಆ ಒನಕೆದು. ಆ ಪೀಸು ಒಂದು ಮೀನಿನ ಹೊಟ್ಟೆ ಹೋಗಿರತ್ತೆ. ಆ ಮೀನನ್ನ ಹಿಡ್ದ ಒಬ್ಬ ಜರ ಆ ಮೀನಿನ ಒಳಗಿದ್ದ ಮೆಟಲ್ ಪೀಸ್ ಅನ್ನ ತಗೊಂಡು ಒಂದ್ ಬಾಣ ತಯಾರಿಸಿ ಆ ಬಾಣಕ್ಕೆ ವಿಷ ಇಟ್ಟು ಕೃಷ್ಣನಿಗೆ ಬಿಡ್ತಾನೆ. ಕೃಷ್ಣ ಕೂಡ ಅದನ್ನ ಫಾಲೋ ಮಾಡ್ತಾನೆ. ಕರ್ಮಫಲ ಅವ್ರಿಗೆ ನನ್ ಮಕ್ಕಳಿಗೆ ಬಂದಿದೆ ಅಂದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ, ಯಾದವರಲ್ಲಿ ನಾನು ಇನ್ಕ್ಲೂಡೆಡ್. ನಾನು ಹೋಗೋದಿಕ್ ಅದೇ ಕಾರಣ ಆಗ್ಲಿ, ಕೃಷ್ಣ ಅದನ್ನ ಚೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಅವರು ಇದೆಲ್ಲ ನಡೆಸಿದ್ದು ಲೀಲೆಯ ತರ. ಆ ಲೀಲೆಯನ್ನ ನಾವು ರೆಕಗ್ನೈಸ್ ಮಾಡ್ಬೇಕಷ್ಟೆ. ಸೊ ಕೃಷ್ಣ ಡಿಡ್ಂಟ್ ಫೇಲ್ ಆಸ್ ಎ ಫಾದರ್. ನೆವರ್.
ಐ ಕ್ಯಾನ್ ನೆವರ್ ಫೇಲ್ ಎಸ್ ಅ ಫಾದರ್. ನಮ್ಮನ್ನ ಕರ್ಸ್ಬೇಕಾಗಿತ್ತು, ಅದಕ್ಕೆ ಅಧರ್ಮನ ಅವರಿಂದಾನೇ ಶುರು ಮಾಡಿಸಿದ್ರು, ಸಣ್ಣ ಮಕ್ಕಳಿಂದಾನೇ ಶುರು ಮಾಡಿಸಿದ್ರು. ಕರೆಕ್ಟ್. ಸೊ ಇಷ್ಟು ನಾವು ಸುಮಿತ್ ಅವ್ರ ಜೊತೆಗೆ ಮಾತಾಡ್ಬೇಕಾಗಿತ್ತು ಮಹಾಭಾರತದ ಟಾಪಿಕ್ಸ್ ಆಗಿತ್ತು. ಐ ಹೋಪ್ ತುಂಬಾ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನೇ ಚೂಸ್ ಮಾಡಿದ್ವಿ ಅಂತ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.